CMR University, India's top-ranked university. Over 65 acres of lakeside campus, over 8,000 students, over 20,000 alumni, over 500 eminent teaching faculties, and placements in over 200 companies. CMR University, Bangalore. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಶಶಿಕಲಾ ಇದ್ದಾರೆ. ಮತ್ತು ಇವತ್ತಿನ ದಿನ ನಾವು ಮಾತಾಡ್ತಾ ಇದ್ದೀವಿ, 4-5 ವರ್ಷದಿಂದ ನಮ್ಮ ಊರಲ್ಲಿ ಬೆಂಗಳೂರಲ್ಲಿ ಯಾವುದೇ ತರಹ ಲೋಕಲ್ ಎಲೆಕ್ಷನ್ನು ನಡೀತಿಲ್ಲ. ಕಾರ್ಪೊರೇಟರ್ಸು, ಕೌನ್ಸಿಲರ್ಸು ಇಲ್ಲ, BBMP ಆಫೀಸರ್ಸೇ ಎಲ್ಲ ಥರ ಕೆಲಸಗಳು ಮಾಡ್ತಾ ಇರೋದು. ಇಂಥ ಒಂದು ಟೈಮ್ನಲ್ಲಿ ಎಷ್ಟರ ಮಟ್ಟಿಗೆ ನಾವುಗಳು BBMPನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ, ಅವ್ರು ಹೇಳೋ ಒಂದು ವೆಬ್ಸೈಟ್ಗೆ, ಆ್ಯಪ್ಗಳಲ್ಲಿ ನಾವು ಪೋಸ್ಟ್ ಮಾಡ್ತಾ ಇದ್ದೀವಿ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಮತ್ತು ಬೆಂಗಳೂರು ಬೇಸ್ಡ್ ಸಿವಿಕ್ ಆ್ಯಕ್ಟಿವಿಟೀಸ್ಗಂತೂ ಇದ್ರ ಬಗ್ಗೆ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ. ಅದು ಬರೀ ಒಂದು ಟನಲ್ ರೋಡ್ ಮಾತ್ರ ಅಲ್ಲ, ರೋಡ್ ವೈಡನಿಂಗು ಪ್ರತಿಯೊಂದು ತೆಗೆದುಕೊಂಡಿದ್ದಾರೆ. ಅಂಥದ್ರ ಮಧ್ಯದಲ್ಲಿ ಶಶಿಕಲಾ ಸಿಂಗಲ್ ಹ್ಯಾಂಡೆಡ್ ಆಗಿ ಸಿಟಿಸನ್ ಆ್ಯಕ್ಟಿವಿಸ್ಟ್ ಆಗಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅದನ್ನು ಇವತ್ತು ನಾವು ನಮ್ಮ ಪಾಡ್ಕಾಸ್ಟ್ ಶೇರ್ ವಿತ್ ಶಮಂತಾದಲ್ಲಿ ಹೈಲೈಟ್ ಮಾಡ್ತಾ ಇದ್ದೀವಿ. ನಮ್ಮದು ಊರು, ನಮ್ಮ ಬದುಕು ಶೈಲಿ ಎಲ್ಲ ಬದಲಾದಂಗೆ ನಮಗೆ ಸೋಷಿಯಲ್ ಕನ್ಸರ್ನು, ಸಾಮಾಜಿಕ ಸೇವೆ, ಕಳಕಳಿ ಎಕ್ಸೆಟ್ರಾ ಇದು ಕೂಡ ಬದಲಾಗ್ತಾ ಹೋಗುತ್ತೆ. ಒನ್ ವುಮನ್ ಆರ್ಮಿ ಶಶಿಕಲಾ ಇವರು ತುಂಬ ವರ್ಷಗಳ ಹಿಂದೆ ಲಂಕೇಶ್ ಪತ್ರಿಕೆಯಲ್ಲಿ ಶಿವಮೊಗ್ಗ ಕರೆಸ್ಪಾಂಡೆಂಟ್ ಆಗಿದ್ದರು. ಈಗ ಬೆಂಗಳೂರಲ್ಲಿ ಬಂದಾದ ಮೇಲೆ ಅವ್ರ ಮನೆ ಸುತ್ತಲುಮುತ್ತಲು ಕನಕಪುರ ರೋಡು, ಯಲಚೇನಹಳ್ಳಿ, ಅಲ್ಲಿ ಇವರು ಎಷ್ಟು ಪಾಪ್ಯುಲರ್ ಇದ್ದಾರೆ ಅಂತ ಹೇಳಿದ್ರೆ, ಇವ್ರಿಗೆ BBMPಗೆ ಬರುತ್ತಲ್ಲ ಆ ಥರ ಫೋನ್ ಕಾಲ್ಸ್ ಬರುತ್ತೆ. ನಮ್ಮ ಮನೆ ಹತ್ರ, ನಮ್ಮ ಅಪಾರ್ಟ್ಮೆಂಟ್ ಹತ್ರ, ನಮ್ಮ ಕಾಲೋನಿನಲ್ಲಿ ಈ ಥರ ಆಗಿದೆ, ಕಸ ಎತ್ತಿಲ್ಲ, ಮತ್ತು ಪಾಟ್ ಹೋಲ್ಸ್ ಇದೆ, ಸರಿಯಾಗಿ ನೀರು ಬರ್ತಾ ಇಲ್ಲ, ಬಸ್ ಸ್ಟಾಪ್ ಇಲ್ಲ, ಈ ಥರದ್ದು ಸಿವಿಕ್ ಕಮ್ಯುನಿಟೀಸ್ ನಾವು ಮಾತಾಡ್ತೀವಲ್ಲ, ಅದಷ್ಟು ಕೂಡ ಇವರಿಗೆ ಒಂದಲ್ಲ ಒಂದು ರೀತಿ ಎಷ್ಟೋ ವರ್ಷಗಳಿಂದ ಬರ್ತಾ ಇದೆ. ಯಾವುದೋ ಸಂಘ ಸಂಸ್ಥೆ ಸಪೋರ್ಟು ಇಲ್ಲ. ಲೋಕಲ್ ಪೊಲೀಸ್ ಆಗಬಹುದು, ಲೋಕಲ್ BBMP ಆಫೀಸರ್ಸ್ ಆಗಬಹುದು, ಪ್ರತಿಯೊಬ್ಬರನ್ನೂ ಹಿಡ್ಕೊಂಡು ಕೆಲಸ ಮಾಡ್ತಾನೇ ಬರ್ತಾ ಇದ್ದಾರೆ. ಇವ್ರಿಗೆ ಸ್ಟ್ರೆಂತ್ ಏನಪ್ಪ ಅಂತ ಹೇಳಿದ್ರೆ, ಇವರು ಸಿಟಿಸನ್ ಜರ್ನಲಿಸ್ಟು ಆಗಿರೋದ್ರಿಂದ ಬೋತ್ ಸಿಟಿಸನ್ ಆ್ಯಕ್ಟಿವಿಸ್ಟ್ ಆ್ಯಂಡ್ ಜರ್ನಲಿಸ್ಟ್ ಆಗಿ ತುಂಬ ಜನಕ್ಕೆ ಇವರು ಹೆಲ್ಪ್ ಮಾಡಿದ್ದಾರೆ. ಹಾಗಾಗಿನೇ ಇವತ್ತಿನ ದಿನ ನಾವು ನಮ್ಮ ಪಾಡ್ಕಾಸ್ಟಲ್ಲಿ ಇವರನ್ನು ಹೈಲೈಟ್ ಮಾಡ್ತಾ ಇರೋದು. ಇಂಡಿವಿಜುವಲ್ ಆಗಿ ಒನ್ ವುಮನ್ ಆರ್ಮಿ, ಒನ್ ಮ್ಯಾನ್ ಆರ್ಮಿ ಥರ ಕೆಲಸ ಮಾಡೋರು ತುಂಬ ಇವತ್ತು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾತಕ್ಕೆ ಅಂತ ಹೇಳಿದ್ರೆ, ನಮ್ಮ ಊರು ಎದ್ವಾ ತದ್ವಾ ಬೆಳೆದ್ಬಿಟ್ಟಿದೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಜನ ರಿವೋಲ್ಟ್ ಆಯಿತು ಅಂತ ಹೇಳಿದ್ರೆ, ನಮ್ಮ ಲೋಕಲ್ MLAಸ್ನ, ಕಾರ್ಪೊರೇಟರ್ಸ್ನ, ಮಿನಿಸ್ಟರ್ಸ್ನ, ಬ್ಯೂರೋಕ್ರಾಟ್ಸ್ನ ಹಿಡ್ಕೊಂಡು ನೇಪಾಳಲ್ಲಿ ಮೊನ್ನೆ ಬಡಿದ್ರಲ್ಲ, ಆ ಥರ ಬಡಿದು ಬಿಡ್ತಾರೆ. ಆ ಸ್ಟೇಜ್ಗೆ ನಾವು ತೆಗೆದುಕೊಂಡು ಹೋಗಬಾರ್ದು. ಆದರೆ ಆ ಥರ ಒಂದು ರಿವೋಲ್ಟ್ ಬಹುಶಃ ಬೆಂಗಳೂರಲ್ಲಿ ಎಲ್ಲ ಕಡೆಗೂ ಅಗದು ಬಿಟ್ಬಿಟ್ಟಿದಾರಲ್ಲ, ಏನದು ರೋಡ್ ವೈಟ್ ಟಾಪಿಂಗ್ ಅನ್ನೋ ಹೆಸರಿನಲ್ಲಿ. ಅಷ್ಟರ ಮಟ್ಟಿಗೆ ಆಗ್ತಾ ಇರೋವಂಥದ್ದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ತೆಗೆದುಕೊಂಡು BBMPಗೆ ದಿನ ಬೆಳಗಾದರೆ ಹೋಗುತ್ತಲ್ಲ ಕಂಪ್ಲೇಂಟ್ಸು, ಫೋನ್ ಕಾಲ್ಸು, ಅದನ್ನು ಇವರು ಅಡ್ರೆಸ್ ಮಾಡ್ತಾ ಇದ್ದಾರೆ. ಬ್ಯೂಟಿ ಆಫ್ ಹರ್ ಸಕ್ಸಸ್ ಅಂತ ಹೇಳಿದ್ರೆ, ಅವ್ರು ಯಾವುದೇ ಕೆಲಸ ಹಿಡ್ಕೊಂಡ್ರು ಕೂಡ ಸಕ್ಸಸ್ ತೋರಿಸ್ತಾ ಇದ್ದಾರೆ. ಹಾಗಾಗಿ ನೆಕ್ಸ್ಟ್ ಏನಾದರೂ ಇವ್ರ ಏರಿಯಾಗೆ ರೋಡ್ ವೈಟ್ ಟಾಪಿಂಗ್ ಬಂದರೆ, ಅಥವಾ ನಮ್ಮ ಏರಿಯಾಗೆ ಏನಾದರೂ ವೈಟ್ ಟಾಪಿಂಗ್ ಬಂತು ಅಂತ ಹೇಳಿದ್ರೆ, ನಾನಂತೂ ಫಸ್ಟ್ ಕಾಂಟ್ಯಾಕ್ಟ್ ಮಾಡೋದು ಶಶಿಕಲಾ ಅವ್ರನ್ನೇ. ನಮ್ಮ ರೋಡಲ್ಲಿ, ನಮ್ಮ ಏರಿಯಾದಲ್ಲಿ ಹೀಗಾಗಿದೆ, ನಾವು ಏನು ಮಾಡಬೇಕು, ನೀವು ಇದನ್ನು ಆದಷ್ಟು ಬೇಗ ಪರಿಹಾರ ಕೊಡಿಸ್ತೀರೋ, ಅಥವಾ ನಾವೇನಾದರೂ ಲೋಕಲ್ MLA ಮನೆಗಳಿಗೆ ನೇಪಾಳಲ್ಲಿ ಅಟ್ಯಾಕ್ ಮಾಡಿದ್ರಲ್ಲ, ಆ ಥರ ನಾವುಗಳು ಅಟ್ಯಾಕ್ ಮಾಡಿ ಒಂದು ಜಸ್ಟಿಸ್ ತಗೊಳ್ಳೋಣ ಅಂತ ಅನಿಸುತ್ತೆ ಇವರು ಮಾಡೋ ಕೆಲಸಗಳನ್ನು, ಸಕ್ಸಸ್ನ ನೋಡಿದಾಗ. ನೀವು ಹೌದು, AT ರಾಮಸ್ವಾಮಿ ಕಮಿಟಿನಲ್ಲಿ ಹೆಂಗೆ ಹೋದ್ರಿ? ಅದು ಪೊಲಿಟಿಕಲ್ ಗ್ರೂಪ್, ಅದು ಪೊಲಿಟಿಕಲ್ ನಾಮಿನೇಷನ್ ಯಾವ ತರ? ಪೊಲಿಟಿಕಲ್ ಅಂತಲ್ಲ, ಅಚೀವರ್ಸ್ ಕೆಲವರು ಯಾರಿದ್ರು ಅವ್ರನ್ನ ಅನಿರೀಕ್ಷಿತ ಸೆಲೆಕ್ಟ್ ಮಾಡಿ ಸರ್ಕಾರದಿಂದ ನೇಮಿಸಿದಾಗ ನಾನು ಒಬ್ಬಳು ಅದರಲ್ಲಿ ಆ್ಯಡ್ ಆಗ ಅಂತ ಮಾಡಿದಾರೆ ಅವರು.
ಎ.ಟಿ. ರಾಮಸ್ವಾಮಿ ಅಂದ್ರೆ JDS ಅಲ್ವಾ ಅವರು? JDS ಇಂದ ಅರ್ಕಲ್ಗೂಡಿಂದ ಆಗಿದ್ದವರು. ಹಾ. ಅರ್ಕಲ್ಗೂಡಿಂದ ಗೆದ್ದು ಬಂದು ಇಲ್ಲಿ ಭೂಕಬಳಿಕೆ ವಿರೋಧಿ ಹೋರಾಟ ಸಮಿತಿ ದೊರೆಸ್ವಾಮಿಗಳನ್ನ ಗೌರವಾಧ್ಯಕ್ಷರನ್ನ ಮಾಡಿ ಹಾ. ಅವಾಗ ಅವರು ಒಳ್ಳೆ ಫೈಟರು, ಫ್ರೀಡಮ್ ಫೈಟರು. HS ಮತ್ತೆ A.T. ರಾಮಸ್ವಾಮಿ ಅವರು ಅರ್ಕಲ್ಗೂಡು ಶಾಸಕರಾಗಿದ್ರು. ಅವ್ರು ಮಾಡಿದಾಗ ಏನಾಗೋಯ್ತು, ನಮ್ಮನ್ನೆಲ್ಲ ಸಮಿತಿಗೆ ಸೇರಿಸ್ಕೊಂಡ್ರು. ನಾವ್ ಎಲ್ಲಿಂದ ಅವ್ರಿಗೆ ಸಿಕ್ವಿ? ನಮ್ಮನ್ನೆಲ್ಲ ಅಂದ್ರೆ ಯಾರ್ಯಾರು? ನೀವು ಮತ್ತೆ ಜಯಶ್ರೀ ಯಾರು? ಅವರು IAS ಆಫೀಸರ್ ಹೆಂಡತಿ ಅವರು ವಿಜಯ್ ಕುಮಾರ್ ಅಂತ. ವಿಜಯ್ ಕುಮಾರ್ ಹೆಂಗ್? ಅವ್ರ ಮಿಸಸ್ ಹಾ. ಸುಮಿತ್ರಾ ಅಂತ KSRTC ಅಧಿಕಾರಿಯಾಗಿದ್ದರು. ಅವರಿಬ್ಬರು ವೆಲ್ ಎಜುಕೇಟೆಡ್, ಮತ್ತೆ ಈ ತರ ಭೂಮಿ ಬಗ್ಗೆ ತಿಳ್ಕೊಂಡಿದ್ದವರು. ಲ್ಯಾಂಡ್ ಎಂಕ್ರೋಚ್ಮೆಂಟ್. ಲ್ಯಾಂಡ್ ಎನ್ಕ್ರೋಚ್ಮೆಂಟ್ ಬಗ್ಗೆ ತಿಳ್ಕೊಂಡಿರ್ಲಿಲ್ಲ, ಬಟ್ ಲಾ ಬಗ್ಗೆ ಒಂಚೂರು ಸ್ಟಡಿ ಮಾಡಿದ್ರು. ಅದೇನಾಯ್ತು, ಅವ್ರ ಮುಖಂಡತ್ವದಲ್ಲಿ, ಇವ್ರ 4 ಜನದ ಮುಖಂಡತ್ವದಲ್ಲಿ ನಾವು ಸಮಿತಿ ರಚನೆಯಾಗಿ ಮುಂದುವರೆದಾಗ ಏನಾಯ್ತು, ನಮಗೆಲ್ಲ ಒಂದು ಪ್ರತಿ ತಿಂಗಳು ಮೀಟಿಂಗ್ ಇರ್ತಿತ್ತು ಶಾಸಕರ ಭವನದಲ್ಲಿ. ಓಕೆ. ಅಲ್ಲಿ ಬಂದು ನಾವೆಲ್ಲ ಸೇರ್ಬಿಟ್ಟು ಇದು ನಿಮ್ದು ಜರ್ನಲಿಸಂ ಜೊತೆಗೆ ನೀವು ಅದು ಶಿವಮೊಗ್ಗದಲ್ಲಿದ್ದಾಗ ಲಂಕೇಶ್ ಪತ್ರಿಕೆಗೆ, ಆ ಪತ್ರಿಕೆಗೆ ಒಂದು ಸ್ಟೇಟ್ ಅಲ್ಲಿ ಡಿಸ್ಟ್ರಿಕ್ಟ್ ಕರೆಸ್ಪಾಂಡೆಂಟ್ ಆಗಿದ್ರಿ. ಅಂಡ್ ಸರ್ಕ್ಯುಲೇಷನ್ ಅಜ್ಜಂಪುರ. ಅದು ಜರ್ನಿ ಲಂಕೇಶ್ ಪತ್ರಿಕೆಗೆ. Okay. 1986 ಇಂದ ಲಂಕೇಶ್ ಪತ್ರಿಕೆಗೆ ವರದಿ ಮಾಡ್ತಿದ್ದೆ. ಅಲ್ಲಿಂದ ಮಂಗಳೂರು ಮತ್ತು ಶಿವಮೊಗ್ಗ ನಂಗೆ ಕೊಟ್ಟಿದ್ರು. ಆಮೇಲೆ ಪ್ರಗತಿ ರಂಗ ಅಂತ ಮಾಡಿದ್ರು. ಹೌದು. ಅದಕ್ಕೆ ನಾನು ಕ್ಯಾಂಡಿಡೇಟ್ ತರೀಕೆರೆಯಿಂದ ಮಾಡಿದ್ರು. ಯಾಕೆಂದ್ರೆ ನಾನು ರಾಜಕಾರಣಿ ಫ್ಯಾಮಿಲಿ ಸೊಸೆ ಆಗಿದ್ದೆ. ಹಾಗಾಗ್ಬಿಟ್ಟು ಸ್ವಾತಂತ್ರ್ಯ ಹೋರಾಟಗಾರ S. ಸುಬ್ರಹ್ಮಣ್ಯ ಶೆಟ್ಟರ್ ಸೊಸೆ ಆಗಿದ್ದೆ. ಇಡೀ ಜಿಲ್ಲೆಲಿ ನಮ್ಮ ಕುಟುಂಬ ತುಂಬಾ ಪ್ರಖ್ಯಾತಿ ಪಡೆದಿತ್ತು. ಹಾ. ನಮ್ಮ ಅತ್ತೆನೂ ಕೂಡ, ಅವ್ರು 25 ವರ್ಷ ಮುನ್ಸಿಪಲ್ ಪ್ರೆಸಿಡೆಂಟ್ ನಮ್ಮ ಮಾವ. ನಿಮ್ ಫ್ಯಾಮಿಲಿ. ನಮ್ಮ ಅತ್ತೆಯವರು 16 ವರ್ಷ. ಆ ನಂತರ ನಾನು 10 ವರ್ಷದಲ್ಲಿ 5 ವರ್ಷ ಇದು ಉಪಾಧ್ಯಕ್ಷ ಆಗಿ. ಹಾಗಾಗಿ ಮೊದಲು ಅದು TMC ಇತ್ತು, ಟೌನ್ ಮುನ್ಸಿಪಲ್ ಕೌನ್ಸಿಲರ್. ಆ ರೀತಿಲಿ ಲೇಡೀಸ್ ರಿಸರ್ವೇಶನ್ ನಿಂತು ಹೈಯೆಸ್ಟ್ ವೋಟ್ ವಿನ್ನರ್. ಆವಾಗ ಏನಾಯ್ತು, ಎಲ್ಲರಿಗೂ ಇಷ್ಟ ಆಗ್ಬಿಟ್ಟು ನನ್ನ ಕಾಮನ್ ಇದಕ್ಕೆ ತಗೊಂಡ್ರು. ಅಲ್ಲಿಂದ ಮುಂದಕ್ಕೆ ಪಂಚಾಯತ್ ರಾಜ್, ಮಂಡಲ್ ಪಂಚಾಯತ್. ಅವಾಗ ಉಪ ಪ್ರಧಾನ್ ಮಾಡಿದ್ರು. ಮತ್ತೆ ಪ್ರಧಾನರು ಬೇರೆ ಇದ್ರು. ಅಲ್ಲಿಂದ ಮುಂದೆ ತಿರುಗಿ ನೋಡ್ದಂಗೆ ನಾನು ರಾಜಕೀಯ ಪ್ರವೇಶ ಮಾಡಿದೆ. ಸಾಹಿತ್ಯ ಇದೆ, ಪತ್ರಿಕೋದ್ಯಮ ಇದೆ, ಮತ್ತೆ ಲೋಕಲ್ ಲೆವೆಲ್ ಅಲ್ಲಿ ಏನಂತ ಹೇಳ್ತಾರೆ, ಸಮಾಜ ಸೇವೆ ಆರ್ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿರೋದುಂಟು. ಹೌದು ಶಶಿಕಲಾ, ನಿಮ್ಗೆ ಯಾವಾಗ ನೋಡಿದ್ರು BBMPನ ತುಂಬಾ ಪ್ರೈಸ್ ಮಾಡ್ತಾ ಇರ್ತೀರಾ. ನೀವೊಬ್ರೇ BBMPನ ಮನಸ್ಫೂರ್ತಿಯಾಗಿ ಅಷ್ಟೊಂದು ಹೊಗಳೋದು ನಾವು ಕಂಡೇ ಇಲ್ಲ. BBMPನ ಹೊಗಳಲ್ಲ, ನಾನು ಕೆಲಸ ಮಾಡಿಸ್ತೀನಿ ಅಂತ ಹೇಳೋದು. ಹೆಂಗ್ ಕೆಲಸ ಮಾಡಿಸ್ತೀರಾ? ಅದನ್ನ ನಾವು ಸತತವಾಗಿ ಫಾಲೋ ಅಪ್ ಮಾಡಬೇಕು. ಯಾವ ಯಾವುದೇ ಒಂದು ಕೆಲಸ BBMP ಇದ್ದಾಗ ನಮ್ಮ ಏರಿಯಾದಲ್ಲಿ ನಾವು ಅದರಲ್ಲಿ ಇನ್ವಾಲ್ವ್ ಆದಾಗ ನಾವು ಅದನ್ನ ಅಧಿಕಾರಿಗಳು ಮತ್ತು ಇದಕ್ಕೆ ಸಂಬಂಧಪಟ್ಟ ಕಸದ ಸಮಸ್ಯೆ ಸಿಬ್ಬಂದಿ ಆಗಲಿ, ಅಥವಾ ಈ ಫುಟ್ಪಾತ್ ಮತ್ತೆ ರಸ್ತೆ ಗುಂಡಿಗಳು ಸಿಬ್ಬಂದಿ ಆಗಲಿ, ಎಲ್ಲದಕ್ಕೂ ಬೇರೆ ಬೇರೆ ಅಧಿಕಾರಿಗಳು ಇರ್ತಾರೆ, ಅವ್ರ ಸಿಬ್ಬಂದಿ ಇರ್ತಾರೆ. ಅವರೆಲ್ಲರನ್ನೂ ನಾವು ಫಾಲೋ ಅಪ್ ಮಾಡ್ತಾ ಇರಬೇಕು. ಆ ಅರ್ಜಿಗಳು ಕೊಡಬೇಕು, ಅದರಿಂದ ಹೋಗ್ಬೇಕು ನಾವು. ಒಂದ್ ಸೆಕೆಂಡ್. ಇವಾಗ ನಾನೇನ್ ಕೇಳ್ತಾ ಇದ್ದೀನಿ ಅಂತಂದ್ರೆ, ನಾವ್ ಇಷ್ಟೊಂದು ಕಷ್ಟಪಡ್ಬೇಕಾ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ. ಅದನ್ನ ಪಕ್ಕಕ್ಕೆ ಇಡ್ತೀನಿ. ಯಾವ ರೀತಿ ನಮ್ಮ ಏರಿಯಾನಲ್ಲಿ ನಮ್ಮ ರಸ್ತೆ ಸರಿಗಿಲ್ಲ ಅಂತಂದ್ರೆ ನಾವು ಅರ್ಜಿ ಬರಿಬೇಕಾಗತ್ತೆ? ಗುಂಪಲ್ಲೇ ಹೋಗ್ಬೇಕೋ, ಅಥವಾ ನಿಮ್ ತರ ಸಿಂಗಲ್ ಪರ್ಸನ್ ಒನ್ ಮ್ಯಾನ್ ಆರ್ಮಿನೇ ಕೆಲಸ ಮಾಡತ್ತೋ? ಅದು ಅವ್ರವ್ರಿಗೆ ಬಿಟ್ಟಿದ್ದು. ಅವರ ಒಂದು ಶಕ್ತಿ ಮೇಲೆ ಹೋಗುತ್ತದು, ಹಾ. ಅವರ ಒಂದು ದೃಷ್ಟಿ ಮೇಲೆ ಹೋಗುತ್ತೆ. ಮತ್ತೆ ಅದಕ್ಕೆ ಇನ್ವಾಲ್ವ್ ಆಗಿ ಮಾಡೋ ಕ್ಯಾರೆಕ್ಟರ್ ಇರಬೇಕು. ಸುಮ್ಮನೆ ಹೋಗ್ಬಿಟ್ರೆ ಆಗಲ್ಲ, ಆಮೇಲೆ ಮಾಡ್ಬಿಟ್ಟು ಕೈ ಬಿಡ್ಲೂಬಾರ್ದು. ಈಗ ನಿಮ್ಮ ರಸ್ತೆನಲ್ಲಿ ಹೇಗೆ ಅಂದ್ರೆ ಹಾಗೆ ಕಸ ಬಿದ್ದಿದೆ. ಎಷ್ಟು ಒಂದು ತಿಂಗಳಿಂದ ಅದನ್ನ ರಿಪೇರಿ ಆಗಿಲ್ಲ, ಕಸ ತೆಗ್ದಿಲ್ಲ. ಅದಕ್ಕೆ ನೀವು ಹೆಂಗ್ ಕಂಪ್ಲೇಂಟ್ ಕೊಡ್ತೀರಾ? ನಾನೇನ್ ಮಾಡ್ತೀನಿ, ನನ್ನ ರಸ್ತೆಯಲ್ಲಿ ಓಡಾಡ್ಬೇಕಾದ್ರೆ ಎಲ್ಲ ಹೋಗ್ತಾ ಬರ್ತಾ ಕಸದ ರಾಶಿಗಳು BBMP ಅವರೇ ತಂದು ಹಾಕಿರ್ತಾರೆ ಕೆಲವು ಟೈಮು ಅವರ ಒಂದು ಲೋಡೆಡ್ ವ್ಯಾನ್ಗಳಲ್ಲಿ. ಮತ್ತೆ ಕೆಲವು ಟೈಮ್ ಅದ್ರ ಮೇಲೆ ಜನ ತಂದು ಎಸಿತಾರೆ ಸಾರ್ವಜನಿಕರು. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಅವ್ರವ್ರ ಟೈಮ್ ಆದಾಗೆಲ್ಲ ಬಂದು ಎಸಿತಾ ಇರ್ತಾರೆ. ಗುಡ್ಡೆ ಆಗುತ್ತದು, ಬ್ಲಾಕ್ ಸ್ಪಾಟ್ ಆಗುತ್ತೆ. ಅದನ್ನ ಮುಖ್ಯ ರಸ್ತೆಗಳು ಮತ್ತೆ ಕ್ರಾಸ್ ರೋಡ್ಗಳು ಎಲ್ಲಿ ಬೇಕಾದ್ರೂ ಎಸೆಯುವಂಥ ಕ್ಯಾರೆಕ್ಟ್ರು ಗ್ರೇಟರ್ ಬೆಂಗಳೂರು ಆಗಲಿ ಅಥವಾ BBMP ಇರಲಿ ಮಾಡ್ತಾನೇ ಇರ್ತಾರೆ ಜನ. ಸತತವಾಗುತ್ತೆ ಕೆಲಸ. ಅವಾಗ ನಾವು ಯಾರು ಉತ್ಸಾಹಿ ಇಂಟ್ರೆಸ್ಟ್ ತಗೊಂತೀರಾ ಅವ್ರೇನ್ ಮಾಡ್ತೀವಿ, ಇದನ್ನ ನೋಡಿದಾಗ ನಾವು ಫೋಟೋ ತಕೊಂಡ್ಬಿಟ್ಟು ಅದ್ರ ಬಗ್ಗೆ BBMP ಅಧಿಕಾರಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ
ಸಿಬ್ಬಂದಿಗಳಿಗೆ ಇದ್ರ ಬಗ್ಗೆ ಅವ್ರ ನಂಬರ್ಗಳೆಲ್ಲ ತಗೊಂಡು ಲೋಡ್ ಮಾಡ್ತಾ ಹೋಗ್ಬೇಕು. ಅವಾಗ ಏನಾಗುತ್ತೆ, ಅವ್ರು ಅವೆಲ್ಲ ನೋಡಿದಾಗ ನಮ್ಮ ಬಗ್ಗೆ ಇವ್ರು ಯಾವಾಗಲೂ ಫಾಲೋಅಪ್ ಮಾಡ್ತಿರ್ತಾರೆ ಅಂದ್ಬಿಟ್ಟು, ಅಥವಾ ಮಾಡಲೇಬೇಕು ಅಂತ ವಿಧಿ ಇಲ್ಲ. ಬರ್ತಾರೋ ಹಾ. ವಿಧಿ ಇಲ್ದಲೆ ಒಟ್ಟಂತೂ ಮಾಡ್ತಾರೆ. ನನ್ನ ಏರಿಯಾದಲ್ಲಂತೂ ಇದು ನನಗೆ ಅನುಭವ ಆಗಿದೆ, ಬೇರೆದ್ ಗೊತ್ತಿಲ್ಲ ನನಗೆ. ಅಂದ್ರೆ ಎಷ್ಟು ದಿನದಲ್ಲಿ ಕ್ಲಿಯರ್ ಮಾಡ್ತಾರೆ ಕಸನ? ಅವತ್ತಿಂದ ಅವತ್ತು ಮಾಡ್ತಾ ಇರ್ತಾರೆ ನನ್ನ ಏರಿಯಾದಲ್ಲಿ. ಹಾ. ಆದರೆ 2 days, ಒನ್ಸ್ ಇನ್ 2 days ಅಥವಾ ಒನ್ಸ್ ಇನ್ 3 daysಗೆ ಕೆಲವು ಟೈಮ್ ಮಾಡ್ತಾರೆ. ಅದು ಈ ಲಾರಿಗಳು ಸಿಕ್ಕಂಗೆ. ಯಾಕೆಂದರೆ ಒಂದು ಏರಿಯಾ ಬೆಂಗಳೂರಲ್ಲಿ ಇಂದಾಗ ತುಂಬ ದೊಡ್ಡದಿರುತ್ತೆ, ವಿಸ್ತಾರವಾಗಿರುತ್ತೆ. ಎಲ್ಲನೂ ಒಂದೇ ರೋಡ್ಗೆ ಕಾನ್ಸಂಟ್ರೇಷನ್ ಮಾಡಿ ಮಾಡೋಕ್ಕಾಗಲ್ಲ. ಓಕೆ. ನಾನು ಹೇಳೋದೇನು ಜನತೆಗೆ ಅಂದರೆ, ಆ ಏರಿಯಾ ಜನತೆಗೆ ಇಡೀ ಬೆಂಗಳೂರು ನೋಡ್ಕೊಳ್ಳೋದು ಬೇಡ, ನಮ್ಮ ಏರಿಯಾನ ನಾವು ಕಾಪಾಡ್ಕೋಬೇಕು, ಕಸ ವಿಮುಕ್ತಿ ಮಾಡಬೇಕು. ಫುಟ್ಪಾತು ಮತ್ತು ರಸ್ತೆ ಗುಂಡಿಗಳು ಸರಿ ಇಲ್ದಿದ್ದಾಗ ಮಾಡಿಸ್ಬೇಕು, ಅಥವಾ ಅಲ್ಲಿ ಮಡ್ ರೋಡ್ ಇದ್ದಾಗ ವಾಸದಲ್ಲಿ ಅದನ್ನು ಪೂರ್ತಿ ನಾವು ಒಂದು ನಾಗರಿಕ ಸೌಲಭ್ಯಗಳು, ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ಬೇಕು ಅಂದರೆ ನಾವು ಅದ್ರ ಬಗ್ಗೆ ಉತ್ಸಾಹ ಇದ್ದರೆ ಆಯಾ ರಸ್ತೆಯವರೇ ಮಾಡಿಸ್ಬೋದು. ಈಗ ನಮ್ಗೆ ಗೊತ್ತಿರೋ ಹಾಗೆ ಸಂದೀಪ್ ಅನಿರುದ್ಧ್ ಅಂತ ವೈಟ್ ಫೀಲ್ಡ್ ಅಲ್ಲಿ ಇರೋದು ನಮಗ್ ಗೊತ್ತಿರೋ ಹಾಗೆ. ಓಕೆ, ಪಾಪ ಸಂದೀಪ್ ವೈಟ್ ಫೀಲ್ಡ್ ಅಲ್ಲಿ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ ಯಾರ್ಯಾರು ನಮ್ಮ ಪೊಲಿಟಿಷಿಯನ್ಸು ರೈತದ ಜಮೀನೆಲ್ಲ ತೆಗೆದುಕೊಂಡು ಮತ್ತೆ ರಾಜಕಾಲುವೆನ ಇದನ್ನೆಲ್ಲ ಕೂಡ ಅಕ್ವೈರ್ ಮಾಡಿದ್ದಾರೆ, ಅಲ್ಲಿ ಕನ್ಸ್ಟ್ರಕ್ಷನ್ ಆಗಿದೆ. ಇದ್ರ ಬಗ್ಗೆ BBMP ಆಗ್ಬಹುದು, ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಆಕ್ಷನ್ ತಗೊಳ್ಳಿ ಅಂತ ಹೇಳ್ತಾನೆ ಇದ್ದಾರೆ, ಕೆಲಸನೇ ಆಗಿಲ್ಲ. ವೆರಾಸ್ ನಿಮ್ಮ ವಿಷಯದಲ್ಲಿ ಎಲ್ಲ ಕೆಲಸಗಳೂ ನೀವು ಆನ್ಲೈನ್ ಅಲ್ಲೂ ಮಾಡ್ತೀರಾ ಮತ್ತೆ ಫಿಸಿಕಲಿ ಕೂಡ ಫಾಲೋ ಅಪ್ ಮಾಡ್ತೀರಾ. ಅಷ್ಟು ಸುಲಭವಾಗಿ ಹೆಂಗಾಗ್ತಾ ಇದೆ? ಅದು ನಾನು ಲಂಕೇಶ್ ಪತ್ರಿಕೆಯಲ್ಲಿ ಹೆಸರು ಬಂದ ಕಾರಣನೂ ಇರ್ಬೋದು. ನಾನು ಪೊಲಿಟಿಕಲಿ ಅದೇ ಕುಟುಂಬಕ್ಕೆ ಸೇರಿ ಮುಂದುವರೆದು ಮತ್ತೆ ನಾನು ಕೂಡ ರಾಜಕಾರಣಿಯಾಗಿದ್ದು ಸೇರ್ಕೊಂಡಿರ್ಬೋದು. ಮತ್ತೆ ಮುಖತಃ ಹೋಗಿ ಭೇಟಿ ಆಗ್ತೀನಿ ಅಧಿಕಾರಿಗಳನ್ನ, ಆಯಾ ವಿಭಾಗದವ್ರನ್ನ. ನಮ್ಮ ಏರಿಯಾ ಆಫೀಸ್ ನಮ್ಮ ಏರಿಯಾ ಝೋನ್ಗಳಿಗೂ ಹೋಗ್ತೀನಿ. ಆಮೇಲೆ ಹೊಸ ಕಮಿಷನರ್ಗಳು ಬಂದಾಗ ಅಥವಾ AGM DGM ಈ ಕಸದವ್ರು ಬಂದಾಗ, ಅವರ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಸೀನಿಯರ್ ಮತ್ತು ಜೂನಿಯರ್ ಬಂದಾಗ, ಮಾರ್ಷಲ್ಸ್ ಅಂತ ಈಗ ಹೊಸದಾಗಿ ಹೌದು, ಕೋವಿಡ್ ಟೈಮ್ ಇಂದ ಆ ಮಾರ್ಷಲ್ಸ್ ಬಳಿ ಹೋಗಿ ಮುಖತಃ ಭೇಟಿನೂ ಆಗ್ತೀನಿ, ಮತ್ತು ಆ ರಸ್ತೆ ಕರೆಸ್ತೀನಿ ನಾನು. ಕರೆಸ್ಬಿಟ್ಟು ಯಾಕೆ ಮಾಡಿಲ್ಲ ಅಂತ ಕೇಳ್ತೀನಿ. ಲೇಟ್ ಮಾಡಿದಾಗ ಬರ್ಬೇಕವ್ರು, ಬಂದೇ ಬರ್ತಾರೆ. ಬಂದ್ಬಿಟ್ಟು ಏನು ಮಾಡ್ತಾರೆ ಅದನ್ನೆಲ್ಲ ನೋಡಿ ಅವ್ರಿಗೆ ಬೇಜಾರಾಗುತ್ತೆ, ನಾವು ಇವಾಗ ಮಾಡೇ ಇಲ್ಲ ಅಂತ ಅಂದ್ಬಿಟ್ಟು ಕೆಲವು ಸಬೂಬುಗಳನ್ನ ಹೇಳ್ತಾರೆ. ಇಲ್ಲಿ ಬರಕ್ಕೆ ಯಾಕೆ ಲೇಟ್ ಆಯ್ತು ಅಂತಂದ್ರೆ, ನಾವು ಬೇರೆ ಏರಿಯಾನು ಇತ್ತು ಮೇಡಮ್, ಇದೇ ಏರಿಯಾಲಿ ಅಲ್ಲೆಲ್ಲ ಹೋಗ್ಬೇಕಾಯ್ತು, ಈ ವಾರ್ಡಲ್ಲಿ ಬೇರೆ ರಸ್ತೆಗಳಿಗೆ ಮತ್ತು ಅಲ್ಲಿನ ಕಸದ ತೆಗಿಯಕ್ಕೆ ಅಂತ ಹೇಳ್ತಾರೆ. ನಿಮ್ ತರ ಆಕ್ಟಿವ್ ಆಗಿ ಎಷ್ಟು ಜನ ಇದ್ದಾರೆ ನಿಮ್ಮ ಏರಿಯಾದಲ್ಲಿ? ನಿಮ್ಮ ಅಪಾರ್ಟ್ಮೆಂಟ್ ಆಗ್ಬೋದು, ಸುತ್ತಮುತ್ತಲು ಆಗ್ಬೋದು? ನನಗೆ ಗೊತ್ತಿರೋದು ಹಿಂಗೆ ಎಲ್ಸೇನಹಳ್ಳಿಲಿ ಕೆಲವರೆಲ್ಲ ವಾಟ್ಸಪ್ಪಲ್ಲಿ ಹಾಕೋದು, ವಾರ್ಡ್ ಕಮಿಟಿಗಳೆಲ್ಲ ಈಗ ಹೊಸದಾಗಿದೆ ನೋಡಲ್ ಆಫೀಸ್ ಅಂತ, ಅದು ಉತ್ತರಹಳ್ಳಿ ಮತ್ತು ಎಲ್ಸೇನಹಳ್ಳಿ ಎರಡೂ ಸೇರಿ ಇದು ಉತ್ತರಹಳ್ಳಿ BBMP ಆಫೀಸಲ್ಲಿ ಮಾಡಿದ್ದಾರೆ January 8 ಇಂದ. ಪ್ರತಿ ಬುಧವಾರ 10ರಿಂದ 11 ಅಥವಾ 11ರಿಂದ 12 ಅಲ್ಲಿ ಪೊಲೀಸ್ನವ್ರು ಬರ್ತಾರೆ. ಇದು ಆರಕ್ಷಕ ಇಲಾಖೆ ಮತ್ತು BBMP ಎಲ್ಲ ರೀತಿಯ ಸಿಬ್ಬಂದಿ, PWD ಅವರು ಮತ್ತೆ ಇವರು ಕಂದಾಯ ಇಲಾಖೆಯವರು ಮತ್ತೆ ಎಲ್ಲ ರೀತಿಯ ಸಿಬ್ಬಂದಿ, ಹೆಲ್ತ್ ಇನ್ಸ್ಪೆಕ್ಟರ್ಗಳು, ಕಸದ್ದೇ ಮುಖ್ಯವಾಗಿ ಬರ್ತಾರೆ. ಅವರೆಲ್ಲ ಬಂದು ಏನು ಮಾಡ್ತಾರೆ, ಅಲ್ಲಿ ಕೂತ್ಕೊಳ್ತಾರೆ ಈ ನೋಡಲ್ ಆಫೀಸರ್ಸ್ ಜೊತೆಗೆ. ಕೂತ್ಕೊಂಡಾಗ ಏನಾಗುತ್ತೆ, ಇಬ್ಬರು ಆಫೀಸರ್ಸ್ ಇರ್ತಾರೆ ನೋಡಲ್ ಆಫೀಸರ್ಸು. ಅವ್ರಿಗೆಲ್ಲ ಆಯಾ ರಸ್ತೆಯವರು, ಆಯಾ ಏರಿಯಾವರು, ಆಮೇಲೆ ಅಲ್ಲಿ ಆಗ್ತಾ ಇರೋ ಅನ್ಯಾಯಗಳು, ಆಮೇಲೆ ಅಲ್ಲಿ ಜನ ಸೇರಿಬಿಟ್ಟು ತೊಂದರೆ ಕೊಡೋದು, ಈ ಥರವೆಲ್ಲ ಏನಿದ್ರು ಕೂಡ ಅವರು ಹೇಳ್ತಾರಲ್ಲಿ. ಅವ್ರ ಸಮಸ್ಯೆಗಳನ್ನ ಹೇಳಿದಾಗ ನೋಟ್ ಮಾಡ್ಕೊತಾರೆ ಇವರು. ನೋಟ್ ಮಾಡ್ಕೊಂಡು ಒಂದು ಮೀಟಿಂಗ್ ರೆಸಲ್ಯೂಷನ್ ಬುಕ್ ಇರುತ್ತೆ, ಅದರಲ್ಲಿ ನೋಟ್ ಮಾಡ್ಕೊತಾರೆ. ನೋಟ್ ಮಾಡ್ಕೊಂಡು ಏನು ಮಾಡ್ತಾರೆ, ಅದನ್ನು ಕಾಪೀಸು ಕೊಡ್ತಾರೆ ನಮಗೆ ಒಂದು 2 ದಿನಕ್ಕೆ ಅಥವಾ ನೆಕ್ಸ್ಟ್ ಮೀಟಿಂಗಲ್ಲಿ. ಅದರ ಬಗ್ಗೆ ಇಂಟ್ರೆಸ್ಟ್ ತೊಗೊಂಡ್ಬಿಟ್ಟು ಆಯಾ ಅಧಿಕಾರಿಗಳಿಗೆ ಅಲ್ಲೇ ಹೇಳ್ತಾರೆ, ನೋಡಲ್ಲ ನೋಡಿ ಈ ಥರ ಆಕ್ಷನ್ ತಗೊಳಕ್ಕೆ. ಅಲ್ಲಿ ಪೊಲೀಸ್ ಇಲಾಖೆ ಬರುತ್ತೆ ಅಂದರೆ ಬರೀ ಟ್ರಾಫಿಕ್ ಸಮಸ್ಯೆ ಅವ್ರು ಬರ್ತಾರೆ, ಇವರೆಲ್ಲ ಬರಲ್ಲ. ಟ್ರಾಫಿಕ್ನವ್ರು, ಸರ್ಕಲ್ ಇನ್ಸ್ಪೆಕ್ಟರ್ ಅಂತವ್ರೆಲ್ಲ ಬರಲ್ಲ, ಟ್ರಾಫಿಕ್ ಅವ್ರು ಬರ್ತಾರೆ. ಯಾಕೆಂದ್ರೆ ಇದು ರಸ್ತೆ ಸಮಸ್ಯೆ ಆದ್ರಿಂದ BBMPದು ಅಲ್ಲ, ಅವ್ರು ಬಂದು ಅವ್ರನ್ನೂ ನೀವು ಕೇಳ್ಬೋದು,
ಈ ತರ ಎಲ್ಲ ಅನ್ಯಾಯ ಆಗ್ತಾ ಇದೆ. ಗಾಡಿಗಳು ನಿಲ್ಲಿಸ್ಬಿಡ್ತಾರೆ, ಈ ಡೆಡ್ ಆಗಿರೋ ಗಾಡಿಗಳು, ಅಥವಾ ಅಲ್ಲಿ ನಿಲ್ಲಿಸ್ಕೊಂಡ್ಬಿಟ್ಟು ತೊಂದರೆ ಕೊಡ್ತಾರೆ ಬೇರೆ ಪಾದಾಚಾರಿಗಳಾಗ್ಲಿ ಇವರು ಓಡಾಡಕ್ಕಾಗ್ದಂಗೆ. ಆಮೇಲೆ ಕೆಲವು ಪುಂಡು ಪೋಖ್ರಿಗಳು, ಆಮೇಲೆ ಬೇಕಂತ ಕೆಲವು ಬೇಕ್ರಿಗಳಿಗೆ ಇದೆಲ್ಲ ಕುಡಿಯಕ್ ಬಂದು ಹುಡುಗಿರ್ನ ಚುಡಾಯಿಸೋದು, ಈ ತರವೆಲ್ಲ ಏನ್ ಸಮಸ್ಯೆ ಇದೆ ಒಟ್ಟು ಆ ರಸ್ತೆಲಿ ಅಥವಾ ವಾರ್ಡಲ್ಲಿ. ಲೊಕಾಲಿಟಿಲಿ ವಾರ್ಡಲ್ಲಿ ಹೇಳೋರು ಇರ್ತಾರೆ, ರಸ್ತೆಯಲ್ಲಿ ಹೇಳೋರು ಇರ್ತಾರೆ, ಬರೇ ರಸ್ತೆದ ಹೇಳೋರು ಬರ್ತಾರೆ, ವಾರ್ಡಲ್ಲಿ ಹೇಳೋರು ಇರ್ತಾರೆ. ಅದಕ್ಕೆ ಕೆಲವು ಹೆಣ್ಮಕ್ಳು ಬರ್ತಾರೆ ಇಂಟ್ರೆಸ್ಟ್ ಆಗಿ, ಅದು ನನಗೆ ಖುಷಿ ತರುತ್ತೆ. ಅವರೆಲ್ಲ ಹೇಳ್ಬಿಟ್ಟು ಸಮಸ್ಯೆ ನಿವಾರಣೆಗೆ ಏನ್ ಬೇಕೋ ಅವ್ರಿಗೆಲ್ಲ ಹೇಳ್ದಾಗ ಅದನ್ನೆಲ್ಲ ನೋಟ್ ಮಾಡ್ಕೊಂಡು ಮೀಟಿಂಗ್ ರೆಸಲ್ಯೂಷನ್ ಬುಕ್ಕಲ್ಲಿ ನಮ್ಮ ಸಹಿಗಳು ಹಾಕ್ಸಿ ಆ ಕಾಪಿಗಳು ಕೇಳ್ದವ್ರಿಗೂ ಕೊಡ್ತಾರೆ. ಆಮೇಲೆ ಅದಕ್ಕೆ ನೋಡಲ್ ಆಫೀಸರ್ಸು ಸಹ ಸಹಿ ಹಾಕಿರ್ತಾರೆ, ಅದ್ರ ಬಗ್ಗೆ ಕ್ರಮ ತಗೊಳ್ತಾರೆ. ಖುದ್ದಾಗಿ ಅವರು ಹೋಗಿ ನೋಡ್ತಾರೆ, ಅಥವಾ ಅದಕ್ಕೆ ಸಂಬಂಧಪಟ್ಟ ಸಿಬ್ಬಂದಿನೂ ಕಳಿಸ್ತಾರೆ. ಮತ್ತೆ ಆಗದಿದ್ದಾಗ ಮತ್ತೆ ಮುಂದಿನ ಮೀಟಿಂಗಲ್ಲಿ ಹೇಳ್ಬೋದು ಅದನ್ನ ಇವರು ಪರಿಹಾರ ಮಾಡಿಲ್ಲ ಅಂದ್ರೆ. ಕೆಲವು ಟೈಮು ಈಗಿನ ಅಧಿಕಾರಿಗಳು ತುಂಬಾ ಬೇಗ ಮಾಡಲ್ಲ. ನನ್ನ ಪ್ರಕಾರ ಹಿಂದಿನ ಅನುಭವಗಳು ನನಗೆ ತುಂಬಾ ಚೆನ್ನಾಗಿದೆ. ಅವರೆಲ್ಲ ಮಾಡ್ತಾ ಇದ್ರು. ಒಂದ್ ಹೇಳಿದ್ರೆ ಅದಕ್ಕೆ ಕಸದ ಸಿಬ್ಬಂದಿನೂ ಅವರೇ ಕರೆಸ್ಬಿಡೋರು. ಅದು ನೋಡಲ್ಲ ಆಫೀಸರ್ಸ್ ಅಲ್ಲ, PWD ಇಂಜಿನಿಯರ್ಸ್ ಇಂಟ್ರೆಸ್ಟ್ ತಗೊಂಡು ಆ ಫುಟ್ಪಾತ್ ಮಾಡಕ್ ಬರೋರು ಕರೆಸ್ಬಿಡೋರು. ಎಲ್ಲ ಒಬ್ರೇ ಮಾಡ್ತಿದ್ರು ಅವಾಗ. AEE, AE, JE ನಮ್ಗದು ಗೊತ್ತೇ ಆಗ್ತಿರ್ಲಿಲ್ಲ. ಬಟ್ ನಮ್ಮನ್ನ ಕರ್ಸೋರು, ಅದು MLAನು ಬರೋರು ಇಂಟ್ರೆಸ್ಟ್ ಆಗಿ, ಆಯಾ ವಾರ್ಡ್ ಕಾರ್ಪೊರೇಟರ್ಗಳು ಮತ್ತೆ ಅವರ ಬೆಂಬಲಿಗರು ಬರೋರು. ಇದೆಲ್ಲ ಇವಾಗ ಶುರು ಮಾಡ್ಕೊಂಡಿರೋದೇ ಈ 5 ವರ್ಷದಲ್ಲಿ, ಅಥವಾ ಮುಂಚೆ ಕೂಡ ನೀವು ವಾರ್ಡ್ ಕಮಿಟಿ ಮೆಂಬರ್ ಆಗಿದ್ರು? ವಾರ್ಡ್ ಕಮಿಟಿ ಬಂದಿರೋದು ಇತ್ತೀಚೆಗೆ. ಹೌದು, ಹೈಕೋರ್ಟ್ ಹೇಳ್ತಲ್ಲ. ಹೈಕೋರ್ಟ್ ಹೇಳ್ತು ಆವಾಗ ಒಂದ್ 6 ವರ್ಷ ಮುಂಚೆ ಕಾರ್ಪೊರೇಷನ್ BBMPಗೆ ನಾವು ಹೋಗ್ಬೇಕಾಯ್ತು. ಆಮೇಲೆ ಝೋನ್ಗಳು ಮಾಡಿದ್ರು. ಹೌದು, ಎಲ್ಲಾ ದಿಕ್ಕುಗಳಲ್ಲೂ ಈ ವಲಯಗಳು ಮಾಡಿದಾಗ ವಲಯ ಅಲ್ಲ ಕಮಿಷನ್. ಈಗ ನೀವು ರೆಸಿಡೆಂಟ್ ಆಕ್ಷನ್ ತೆಗೆದುಕೊಂಡಿದ್ದೀರಲ್ಲ, ಇದನ್ನ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾನು 13ನೇ ಇಸ್ವಿಯಿಂದ ಮಾಡ್ತಾ ಇದ್ದೀನಿ, 2013. 13ರಿಂದ. ಅಂದ್ರೆ ಅವಾಗೆಲ್ಲ ಇತ್ತು, BBMP ಎಲೆಕ್ಷನ್ಸ್ ನಡೀತಾ ಇತ್ತು, ನಮ್ಗೆ ರೆಪ್ರೆಸೆಂಟೇಟಿವ್ಸ್ ಇವ್ರು ಕೌನ್ಸಿಲರ್ಸು ಇದ್ರು. ಓಕೆ, ಈಗ ನಿಮ್ಗೆ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಆವಾಗ ಅಂತ ಒಂದು ವರ್ಡ್ ಯೂಸ್ ಮಾಡಿದ್ರಿ. ಆವಾಗ ಅಂತ ಹೇಳಿದ್ರೆ ನಮ್ಮ ಹಿಂದಿನ ಇದ್ರಲ್ಲಿ ಮಂಜುನಾಥ್ ಪ್ರಸಾದ್ ಇದ್ರು ಕಮಿಷನರ್ ಆಗಿ, ಮೇಯರ್ ಆಗಿ ಗಂಗಾಂಬಿಕೆ ಇದ್ರು. ಆವಾಗ ತುಂಬಾ ಸರಾಗವಾಗಿ ಕೆಲ್ಸಗಳಾಗ್ತಿತ್ತು ಅಂತ ಹೇಳ್ತೀರಾ? ಅಂತ ಬಂದ್ರು. ನನ್ಗೆ ತುಷಾರ್ ಗಿರಿನಾಥ್ ಬಂದಾಗ್ಲೂ ತುಂಬಾ ಕೆಲಸ ಆಗಿದೆ. ಓಕೆ, ಮಂಜುನಾಥ್ ನಮ್ಗೆ ಪ್ರೈಮರಿ ಇದೆಲ್ಲ ಮಾಡ್ಕೊಟ್ರು, ರಸ್ತೆ ಕಾಮಗಾರಿಗಳನ್ನ ಇದೆಲ್ಲ ಗಂಗಾಂಬಿಕಾ ಮೇಡಮ್ ಜೊತೆಲಿ. ಇವರು ತುಷಾರ್ ಗಿರಿನಾಥ್ ವರ್ಗೂ ತುಂಬಾ ಚೆನ್ನಾಗಿ ಕೆಲ್ಸಗಳಾಗ್ತಾ ಇತ್ತು. ಮೇಯರ್ಗಳು ಮತ್ತು ಅವರು ಕಾರ್ಪೊರೇಟರ್ಗಳು ಎಲ್ಲಾ ಸೇರ್ಕೊಂಡ್ ಮಾಡೋರು. ಕಾಸು ಕೊಡದೆ ಇನ್ಫ್ಲೂಯೆನ್ಸ್ ಇಲ್ಲದೆ ಏನು ಕೆಲಸ ಆಗಲ್ಲ ಅಂತ ಹೇಳ್ತಾರೆ. ನೀವು ನೋಡ್ತು ಅಂತ ಹೇಳಿದ್ರೆ ನಾವು ಫಾಲೋ ಅಪ್ ಮಾಡ್ತು ಅಂದ್ರೆ ಕೆಲಸ ಆಗುತ್ತೆ, ಕೆಲಸ ಮಾಡ್ತಾರೆ ಅಂತ ಆಪ್ಟಿಮಿಸ್ಟಿಕ್ ಆಗಿ ಮಾತಾಡ್ತಾ ಇದ್ದೀರಾ. ಹೇಗೆ ಇದೊಂಥರ ಕಾಂಟ್ರಡಿಕ್ಷನ್? ಅದು ಆಪ್ಟಿಮಿಸ್ಟಿಕ್ ಅಲ್ಲ. ನಾನು ಅವರು ಲಂಚ ತಿನ್ನೋದೆಲ್ಲ ನಾವು ನೋಡಿರಲ್ಲ. ಓಕೆ, ಆಮೇಲೆ ಅದನ್ನ ಕಂಡಿಡಿಯುವಂಥದ್ದು ಮಾಡಿರಲ್ಲ. ನಮ್ಗೇನಿದೆ ಕೆಲಸ ಆಗ್ಬೇಕಂತ ಹೋಗೋ ಅಂತ ನಮ್ಮಂಥವ್ರು ಏನು ಮಾಡ್ತೀವಿ, ಕೆಲಸ ಮಾಡ್ತಿದಾರ ನೋಡ್ತೀವಿ. ಅದೆಲ್ಲ ನ್ಯೂಸ್ ಪೇಪರ್ಗಳು, ಪ್ರಿಂಟೆಡ್ ಮೀಡಿಯಾ ಮತ್ತು ಚಾನಲ್ಗಳು ಹಾಕೋದ್ರಿಂದ ಮತ್ತೆ ನಾವು ಅದನ್ನು ಪ್ರಸ್ತಾಪ ಮಾಡೋದಕ್ಕೆ ನಾನು ಇಷ್ಟಪಡಲ್ಲ. ಇಂಡಿವಿಜುವಲಿ ಯಾವುದೇ ಒಂದು ವಿಷಯ ಆಗಲಿ ತುಂಬ ಬೇಗ ಎಲ್ಲ ಕಡೆ ಹರಡೋದ್ರಿಂದ ಈ ಥರ ವಿಡಿಯೋಗಳು ಮತ್ತು ಆನ್ಲೈನಲ್ಲಿ ಮತ್ತು ಯೂಟ್ಯೂಬರ್ಗಳಿಂದ ಮತ್ತು ಅದಕ್ಕೆ ಪ್ರಸ್ತಾಪ ಮಾಡ್ಕೊಂಡು ಮಾಡೋಕ್ಕಿಂತ ಅವ್ರು ಮಾಡಿರೋ ಒಂದು ಒಳ್ಳೆ ಕೆಲಸನೂ ಗುರುತಿಸಿ ಅವ್ರಿಗೊಂದು ಅಭಿನಂದನೆ ಸಲ್ಲಿಸಿದಾಗ ಅದನ್ನು ಅವ್ರು ಮರೆತು ಮಾಡ್ತಾರೋ ಅಥವಾ ನಾವು ಹೇಳಿದ್ಬಿಟ್ವಿ ಕಂಡಿಡ್ದು ಅಂತ ಮಾಡ್ತಾರೋ ಗೊತ್ತಿಲ್ಲ ನನಗೆ. ಒಟ್ಟಂತೂ ನಾನು ಕೆಲಸ ಮಾಡಿಸ್ತಾ ಇರ್ತೀನಿ, ಅವ್ರು ಮಾಡ್ತಾ ಇರ್ತಾರೆ, ಅಷ್ಟೇ ನಾನು ನೋಡ್ತಾ ಇರ್ತೀನಿ. ಓಕೆ, ನೀವು ಅದೇ ಥರ ತಗೋತು ಅಂತ ಹೇಳಿದ್ರೆ ಜರ್ನಲಿಸಮ್, ಪತ್ರಿಕೋದ್ಯಮದಲ್ಲಿ ಕೂಡ ತುಂಬ ಆಕ್ಟಿವ್ ಆಗಿದ್ದೀರಾ. ಫಾರ್ ಎಕ್ಸಾಂಪಲ್ ನಿಮ್ಮದು ತೆಗೆದುಕೋಬೇಕು ಅಂತ ಹೇಳಿದ್ರೆ ಸೀನಿಯರ್ ಜರ್ನಲಿಸ್ಟ್ಗೆ ಅಫ್ಕೋರ್ಸ್ ಅದನ್ನು ಇನಿಷಿಯೇಟ್ ಮಾಡಿರೋದುಂಟು. ಅದನ್ನು ಇರ್ರೆಗ್ಯುಲಾರಿಟೀಸ್ನ ಸ್ಟ್ರೀಮ್ಲೈನ್ ಮಾಡಿದ್ದೀರಾ ಅಂತ ಕೂಡ ನಿಮ್ಮನ್ನು ಮೊನ್ನೆ ಇತ್ತೀಚೆಗೆ ನಮ್ಮ ಚೀಫ್ ಮಿನಿಸ್ಟರ್ ಪ್ರೆಸ್ ಸೆಕ್ರೆಟರಿ ಪ್ರಭಾಕರ್ ಅವರು ಕೂಡ ಓಪನ್ ಡಯಾಸಲ್ಲಿ ನಿಮಗೆ ಥ್ಯಾಂಕ್ ಮಾಡಿದ್ದಾರೆ, ಅಕ್ನಾಲೇಜ್ ಮಾಡಿದ್ದಾರೆ. ಯಾಕೆ ಅದು ಇರ್ರೆಗ್ಯುಲಾರಿಟೀಸ್ ಇತ್ತು ಸೀನಿಯರ್ ಜರ್ನಲಿಸ್ಟ್ಗೆ ಸರ್ಕಾರದಿಂದ ಬರುವಂಥ ಒಂದು ಪೆನ್ಷನ್ನು? ಮಾನ್ಯ ಮುಖ್ಯಮಂತ್ರಿಗಳಾದ CM ಸಿದ್ದರಾಮಯ್ಯನವರು 2014ರಲ್ಲಿ ಗೆದ್ದಾಗ ಜರ್ನಲಿಸ್ಟ್ ಬೇಡಿಕೆ ಇದು ಮೊದಲಿಂದ ಇತ್ತಂತೆ.
ಆವಾಗ ಏನು ಮಾಡ್ತಾರೆ ಅವರು, ಇದನ್ನು ಮಾಡಬೇಕು ಅಂತ ಎಲ್ಲರೂ ಕೇಳ್ಕೊಂಡಾಗ ಆ ತಕ್ಷಣ ಮಾಡಿದ್ದಾರೆ. ಅದು 2000ದಿಂದ ಸ್ಟಾರ್ಟ್ ಆಗಿ ಇವತ್ತು 15,000ವರೆಗೂ ಜರ್ನಲಿಸ್ಟಿಗೆ ಬರ್ತಾ ಇರೋದು ಸಿದ್ದರಾಮಯ್ಯ CM ಆದಾಗಲೇ ಬರ್ತಾ ಇದೆ. ಅದು ದಿನೇಶ್ ಆಮೀನ್ಮಠ್ ಅವರು ಪತ್ರಕರ್ತರಾಗಿ ಮೀಡಿಯಾ ಪ್ರಜಾವಾಣಿನಲ್ಲಿ ಇದ್ರಲ್ಲ, ಪ್ರಜಾವಾಣಿಲಿದ್ದವರು ಅದನ್ನು ಕೇಳ್ಕೊಂಡಾಗ ಇವ್ರಿಗೇನು ಅನ್ನಿಸ್ತೋ ಸಿದ್ದರಾಮಯ್ಯ ಅವ್ರಿಗೆ, ಇರಲಿ ಪತ್ರಕರ್ತರಿಗೂ ಒಂದು ಪೆನ್ಷನ್ ಮಾಸಾಶನ ಅಂದ್ಬಿಟ್ಟು ಅದ್ರ ಹೆಸರು ನೊಂದ ಪತ್ರಕರ್ತರ ಮಾಸಾಶನ ಅಂತ. ಓಕೆ, ಅದನ್ನ ಗೌರವಧನ ಅಂತನ ಸರ್ಕಾರ ಕರೆಯುತ್ತೆ. ಆನರರಿಯಂ. ಅದು ಅಷ್ಟುದ್ದ ಲೈನ್ ಇದೆ ಅದಕ್ಕೆ. ಅದನ್ನ ಸರ್ಕಾರನೇ ಈ ಹಣಕಾಸು ಇಲಾಖೆಯಿಂದ ಬಿಡುಗಡೆ ಮಾಡಿ ಅದು ಇದು ನರಸಿಂಹರಾಜ ರಸ್ತೆ ಟ್ರೆಜರಿಗೆ ಹೋಗ್ಬಿಡೋದು. ಹಾಗಾಗಿ ನಮಗೆ ತೊಂದರೆ ಇರಲಿಲ್ಲ. ಪ್ರತಿ ತಿಂಗಳು 30-31ಕ್ಕೆ ಆ ಹಣ ಅಲ್ಲಿ ಬಿಡುಗಡೆ ಆಗ್ತಿತ್ತು. ತಕ್ಷಣ ಅದನ್ನು ಬ್ಯಾಂಕ್ಗಳಿಗೆ, ಅವರವ್ರ ಬ್ಯಾಂಕ್ಗಳಿಗೆ ಕಳಿಸ್ಬಿಟ್ಟು ಆಯಾ ಮಾಸಾಶನದಾರರ ಬ್ಯಾಂಕ್ಗಳಿಗೆ ಹಣ ನಮಗೆ ಬರ್ತಾಯಿತ್ತು. ಈಗೇನಾಗ್ತಾ ಇದೆ, ವಾರ್ತಾ ಇಲಾಖೆಗೆ 2019ರಲ್ಲಿ ಯಡಿಯೂರಪ್ಪ ಅವರು CM ಆದಾಗ ನಮಗೆಲ್ಲ 8,000 ಬರ್ತಾಯಿತ್ತು. ಆವಾಗ ಏನಾಗಿದೆ, ಆಫೀಸರ್ ಒಬ್ಬರು ಅವ್ರಿಗೆ ಹೇಳಿದ್ರು ಅಂದ್ಬಿಟ್ಟು ಅವ್ರೇನು ಮಾಡಿಬಿಟ್ರು, ವಾರ್ತಾ ಇಲಾಖೆಗೆ, ಆಯಾ ಇಲಾಖೆಗೆ ಇದು ಪ್ರೈವೇಟ್ ಇದಲ್ವಾ, ಅವ್ರಿಗೆ ಕೊಟ್ಬಿಡೋಣ, ನಾವ್ಯಾಕೆ ಇದು ರಿಸ್ಕ್ ತಗೋಬೇಕು, ಸರ್ಕಾರದ ಪೆನ್ಷನರ್ಸ್ ಯಾರಿದ್ದಾರೆ ಅವ್ರದ್ದು ಮಾತ್ರ NR ರಸ್ತೆ ಇದಕ್ಕೆ ಹೋಗಲಿ ಅಂತ ಅಡ್ವೈಸ್ ಮಾಡಿದ್ರು ಅಂತ ಕೇಳ್ಪಟ್ಟಿದ್ದೀನಿ. ಅದು ನನಗೆ ಅಷ್ಟು ಇದು ಗೊತ್ತಿಲ್ಲ. ಅದನ್ನು ಆ ಥರ ಮಾಡಿಬಿಟ್ಟು ಅವ್ರೇನು ಮಾಡಿಬಿಟ್ರು, 2019 ಮಾರ್ಚಿಂದ ಮುಂದಕ್ಕೆ ಕರೋನಾ ಅವಾಗ ಸ್ಟಾರ್ಟ್ ಆಗಿತ್ತು. ಆ ಟೈಮಲ್ಲಿ ಕೊಟ್ಟುಬಿಟ್ರು ಅದನ್ನು. ಓಕೆ, ಕೊಟ್ಟಾಗ ಏನಾಯಿತು, ಆಯಾ ಇಲಾಖೆಯವರು ಅದನ್ನು ಅಭ್ಯಾಸ ಇರಲಿಲ್ವಲ್ಲ, ಇದು ಅವ್ರಿಗೆ ಗೊತ್ತಿರಲಿಲ್ವಲ್ಲ ಇದು ಹೆಂಗೆ ಮಾಡೋದು ಅಂತ, 1-3 ತಿಂಗಳು ಟೈಮ್ ತಗೊಂಡ್ರು. ಸರ್ಕಾರದಿಂದ ಇವ್ರಿಗೇನು ನೋಟಿಸ್ ಬರುತ್ತೆ ಮತ್ತು ಇವ್ರೇನು ಮಾಡ್ತಾರೆ, ನಮ್ಗೆ ಅನುಭವಕ್ಕೆ ಬರಲ್ಲ. ಅದು ನಮಗೆ ಬಂದಮೇಲೆ ಗೊತ್ತಾದಾಗ ನಾವು ಅಲ್ಲಿಗೆ ಓಡಾಟ ಶುರು ಮಾಡ್ತೀವಿ. ಆ ಥರ NR ರಸ್ತೆಯಿಂದ ನಾನು ಕಂದಾಯ ಭವನದ 5ನೇ ಮಹಡಿಲಿರೋ ಇದಕ್ಕೆ ಶುರು ಮಾಡಿಕೊಂಡೆ. ಅಲ್ಲಿ ಒಳ್ಳೆ ಅಧಿಕಾರಿಗಳಿದ್ದರು, ಮಹಿಳಾ ಅಧಿಕಾರಿಗಳಿದ್ದರು. ಅವರೆಲ್ಲ ಏನು ಮಾಡಿದ್ರು, ಇದನ್ನ ಇಂಟ್ರೆಸ್ಟ್ ತೊಗೊಂಡ್ರು. ಶಮಂತ ಅವರೇ, ನಾನು ನಿಮ್ಗೆ ಇನ್ನೊಂದು ಜ್ಞಾಪಿಸ್ಬೇಕಾಗಿದೆ. ಇವತ್ತು ನಾನು ಇದಕ್ಕೆ ಓಡಾಡೋಕ್ಕೆ ಶುರು ಮಾಡಿದ್ಮೇಲೆ 2019ರಿಂದ 4 ಜನ ಮುಖ್ಯ ಕಾರ್ಯದರ್ಶಿಗಳು, ಅಂದರೆ ಯಾರೇ CM ಆಗಿರಲಿ, ಯಾವ ಪಕ್ಷದವರೇ ಆಗಿರಲಿ, 4 ಜನ ಮುಖ್ಯಮಂತ್ರಿಗಳ ವಾರ್ತಾ ಇಲಾಖೆ ಮುಖ್ಯ ಕಾರ್ಯದರ್ಶಿಗಳು ನನಗೆ ತುಂಬ ಭೇಟಿಯಾಗಿದ್ದಾರೆ. ಮುಖತಃ ಭೇಟಿಯಾಗೋಂಥ ಸಂದರ್ಭನ ನಾನು ಮಾಡಿಕೊಂಡು ಈ ಪೆನ್ಷನ್ನದು ನೀವು ಕೇಳಿದ್ದಕ್ಕೆ ಉತ್ತರ ಹೇಳ್ತೀನಿ. ಅವ್ರಗಳ ಕೈಲಿ ಕೂಡ ವಾರ್ತಾ ಇಲಾಖೆಗೆ ನಾನು ಆದೇಶಗಳನ್ನು ಕಳಿಸಿದ್ದೀನಿ. ತುಂಬ ಚೆನ್ನಾಗಿ ಆದೇಶಗಳನ್ನು ಕಳಿಸಿದ್ದಾರೆ. ಮತ್ತು ಅದ್ರ ಬಗ್ಗೆ ಅವರು ಕೆಲಸ ಮಾಡೋಂಗೆ ಮಾಡಿದ್ದಾರೆ. ಅಲ್ಲಿ 5 ಜನ ಕಮಿಷನರ್ಗಳು ಚೇಂಜ್ ಆದರು. ಇದನ್ನು ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಾಧ್ಯಮ ಸಲಹೆಗಾರರಾದ KV ಪ್ರಭಾಕರ್ ಸರ್ ಅವರು ಸತತವಾಗಿ ಇದಕ್ಕೆ ಬೆನ್ನತ್ತಿದ್ದಾರೆ. ವಾರ್ತಾ ಇಲಾಖೆಗೆ ಹೇಳ್ತಾನೆ ಇದ್ದಾರೆ. ಅವ್ರು ಬಂದ ಮೇಲೆ ಈಗಿರೋ ಕಮಿಷನರು ಇದ್ರ ಬಗ್ಗೆ ಅವ್ರಿಗೆ ಹೇಳಿದ್ದಾರೆ. ನನ್ನ ಭೇಟಿ ಮಾಡಿಸಿದ್ದಾರೆ, ಕನ್ಸರ್ನ್ಡ್ ಆಫೀಸರ್ನ ಅಡ್ವೈಸ್ ಮಾಡಿದ್ದಾರೆ ಅವ್ರಿಗೆ, ಈ ಥರ ಮಾಡಬಾರ್ದು, ಇದನ್ನು ನಾವು ಕೊಡ್ತಾ ಇರೋದು ಈ ಪೆನ್ಷನ್ನು ಅವ್ರ ಜೀವನಕ್ಕಲ್ಲ, ಅವ್ರಿಗೆ ಇದು ಔಷಧೋಪಚಾರಗಳಿಗೆ, ಅದನ್ನು ತಡ ಮಾಡಿದಾಗ ಅವ್ರಿಗೆ ಕಾಯಿಲೆ ಇನ್ನೂ ಜಾಸ್ತಿ ಆಗುತ್ತೆ. ಮತ್ತು ಇನ್ಸೆಕ್ಯೂರ್ ಇರ್ತಾರೆ ಮೊದಲೇ ಅವರು ವೃದ್ಧಾಪ್ಯದಲ್ಲಿ. ಆವಾಗೇನಾಗುತ್ತೆ, ಅವ್ರಿಗೆ ಈ ಆಯಾ ತಿಂಗಳೇ ಬರೆದಿದ್ದಾಗ ತೊಂದರೆ ಆಗುತ್ತೆ. ಹಾಗಾಗಿ ನೀವು ಆಯಾ ತಿಂಗಳೇ ಕೊಡಿ ಅಂತ. ಅದು ಇದುವರೆಗೂ ಸಾಧ್ಯ ಆಗಿಲ್ಲ, ಮುಂದಾಗ್ಬೋದು. ನನಗದು ಗೊತ್ತಿಲ್ಲ. ಆದರೆ ನಾನು ಇದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ದ ಮಹಿಳಾ ಆಫೀಸರ್ ಮುಖ್ಯ ಅಧಿಕಾರಿ, ಮುಖ್ಯಮಂತ್ರಿಗಳ ವಾರ್ತಾ ಇಲಾಖೆ ಮುಖ್ಯ ಕಾರ್ಯದರ್ಶಿ ಕಾವೇರಿ ಮೇಡಮ್ ಅವ್ರಿಗೆ, ಮತ್ತು ಇದಕ್ಕೆ ಸಂಬಂಧಪಟ್ಟ ಅವರ ಅಸಿಸ್ಟೆಂಟ್ ಆದ ಸುಜಿಯಾ ಮತ್ತು ಇವರು ಮೀಡಿಯಾ ಅಡ್ವೈಸರ್ ಪ್ರಭಾಕರ್ ಸರ್ಗೆ ನಾನು ತುಂಬ ಕೃತಜ್ಞತೆ ಸಲ್ಲಿಸ್ತೀನಿ. ಇದಾಗಬೇಕು, ನನ್ನ ಹೋರಾಟಕ್ಕೆ ಜಯ ಸಿಗಬೇಕು. ಆವಾಗ ನನಗೆ ಯಾವ ಸನ್ಮಾನ ಪ್ರಶಸ್ತಿ ಏನೂ ಬೇಡ. ನನಗೆ ಬೇಕಾಗಿರೋದು 136 ಜನ ನಾವೇನು ಪೆನ್ಷನರ್ಸ್ ಇದ್ದೀವಿ, ಕೆಲವರು ಅದರಲ್ಲಿ ಡೆತ್ ಆಗಿರ್ಬೋದು, ಕುಟುಂಬದ ಪೆನ್ಷನ್ನು ಇದೆ ಇಲ್ಲಿ. ಅವ್ರಿಗೆ 6,500 ಬರುತ್ತೆ. ಅದರಲ್ಲಿ ಕೆಲವರು ಕುಟುಂಬದಲ್ಲಿ ಅವ್ರಿಗೆ ಇದು ಸಿಗ್ತಾ ಇರಲ್ಲ, ರೆಸ್ಪಾನ್ಸಿ ಸಿಗ್ತಾ ಇರಲ್ಲ. ಅಂಥವರು 2 ವಿಭಾಗದಲ್ಲೂ ಇದ್ದೀವಿ.
ಅವ್ರಿಗಿದು ಒಂದು ಔಷಧೋಪಚಾರಗಳಿಗೆ ಓ ಎಸ್. ಹಣ ಬರುತ್ತೆ. ಈ ಗೌರವಧನ ಮಾಸಾಶನ ಈ ಇಲಾಖೆಯಿಂದ ಗೌರವವಾಗಿ ಕೊಡಲಿ, ಈ ಥರ ಸಬೂಬುಗಳನ್ನ ಹೇಳೋದನ್ನ ನಿಲ್ಲಿಸ್ಲಿ ಅನ್ನೋದು ನನ್ನ ಒಂದು ಇದು ಬೇಡಿಕೆ. ಸೊ ಇವಾಗ ನನಗೆ ನೀವು ಮಾತಾಡ್ತಾ ಇದ್ರೆ ಅನ್ಸುತ್ತೆ, ಇವಾಗ ಸಿಟಿಸನ್ ಜರ್ನಲಿಸ್ಟ್ ಅಂತ ಹೇಳ್ತೀವಿ, ನೀವು ಸಿಟಿಸನ್ ಆಕ್ಟಿವಿಸ್ಟ್ ಅಂತ ನಿಮ್ಮನ್ನ ಕರಿಬೋದಾ? ನಿಮ್ಮ ಒಂದು ಖುಷಿಗೆ ಬಿಡ್ತೀನಿ. ನಾನು ನನ್ನ ಪಾಡಿಗೆ ನಂಗೆ ಕೆಲಸ ಮಾಡ್ತಾ ಇರ್ತೀನಿ, ಗುರುತಿಸೋದು ಎದುರಿನವ್ರ ಕರ್ತವ್ಯ. ಓಕೆ, ಸೊ ನೀವೀಗ ಸಿಟಿಸನ್ ಆಕ್ಟಿವಿಸ್ಟ್ ಆಗಿ ಇಷ್ಟೊಂದೆಲ್ಲ ಕೆಲಸ ಮಾಡ್ತಾ ಇದ್ದೀರಾ. ಇವಾಗ ಸಪೋಸ್ ಯಾರಾದರೂ ನಿಮ್ಮನ್ನ ಕೇಳ್ತು ಅಂತ ಹೇಳಿದ್ರೆ ಏನು ಸಜೆಷನ್ ಕೊಡ್ತೀರಾ ಅವರಿಗೆ? ನಾನು ಹೇಳೋದೇನು ಗೊತ್ತಾ, ಇಷ್ಟೊಂದು ನಾವು ಇದ್ರ ಬಗ್ಗೆ ಸಮಸ್ಯೆ ಮಾಡ್ಕೊಳ್ಳೋಕ್ಕಿಂತ ಆಯಾ ಏರಿಯಾ ಸಾರ್ವಜನಿಕರು, ನಿವಾಸಿಗಳು, ಮತ್ತು ಅಲ್ಲಿ ಯಾರು ಇಂಟ್ರೆಸ್ಟ್ ತಗೊಳ್ತಾರೋ ಇದಕ್ಕೆ, ಅಲ್ಲಿ ನಿವಾಸಿಗಳು ಸಾರ್ವಜನಿಕರೇ ತಗೋಬೇಕು ಅಂತಿಲ್ಲ. ಇಂಟ್ರೆಸ್ಟ್ ಪರ್ಸನ್ಸ್ ಯಾರು ಇರ್ತೀರಾ ಅವರೆಲ್ಲ ಏನು ಮಾಡಬೇಕು ಗೊತ್ತಾ, ಅವ್ರವ್ರ ರಸ್ತೆದು ಮಾಡಿಸಿದ್ರು ಸಾಕು. ಅವ್ರವ್ರ ರಸ್ತೆದೇ ಮಾಡಿಸಿದ್ರು ಸಾಕು. ನಮ್ಮ ಕೈಲಿ ಆಗಲ್ಲ, ನಮ್ಗೆ ಅದು ಹೋಗಿ ಎಲ್ಲಿ ಮೀಟ್ ಆಗಬೇಕು ಗೊತ್ತಾಗಲ್ಲ ನಮಗೆ ಅಧಿಕಾರಿಗಳನ್ನ ಇವ್ರನ್ನ ಅಂತ ನಂಗೆ ತುಂಬ ಜನ ಹೇಳ್ತಾರೆ ನಮ್ಮ ವಾರ್ಡಲ್ಲಿ. ನೀವು ಮಾಡಿಸ್ತಿದ್ದೀರಾ, ಮಾಡಿ ನನಗೆ ಬಿಟ್ಬಿಡ್ತಾರೆ. ಆ ಥರ ಸಾರ್ವಜನಿಕವಾಗಿ ಕಮಿಷನರ್ಗಳು, AGMಗಳು, DGMಗಳು ಮತ್ತು ಹೆಲ್ತ್ ಇನ್ಸ್ಪೆಕ್ಟ್ರುಗಳು, ಈಗ ಮಾರ್ಷಲ್ಸ್ ಬಂದು ನಾವೆಲ್ಲ ಒಟ್ಟಾಗಿ ಅಲ್ಲಿ ಇನ್ಸ್ಪೆಕ್ಷನ್ ಮಾಡ್ತೀವಲ್ವಾ, ಆವಾಗಲೂ ಕೂಡ ಬಂದುಬಿಟ್ಟು ಆ ಥರ ಹೇಳ್ತಾರೆ. ಅದು ತಪ್ಪು. ನೀವು ಇಂಟ್ರೆಸ್ಟ್ ಕೊಟ್ಟರೆ ಖಂಡಿತ ಗೊತ್ತಾಗುತ್ತೆ ಎಲ್ಲಿ ಹೋಗಬೇಕು, ಎಲ್ಲಿ ಮಾಡಬೇಕು ಅಂತ. ಇಲ್ಲ, ನಮ್ಮನ್ನು ಸಂಪರ್ಕ ಮಾಡಿದಾಗ ನಾವು ಗೈಡ್ ಮಾಡ್ತೀವಿ ನಿಮಗೆ, ಹಿಂಗೆ ಹೋಗಿ ಈ ಥರ ಇಂಥವ್ರನ್ನ. ಬೇರೆ ವಾರ್ಡ್ನಲ್ಲಿರೋ ಬೇರೆ ಸಿಟಿಸನ್ಸ್ಗೂ ಹೇಳ್ತಾ ಇದ್ದೀರಾ ನೀವು? ಇಡೀ ಬೆಂಗಳೂರು BBMP ಇದ್ದಾಗ ಇದ್ದ ಜನಕ್ಕೂ ಹೇಳ್ತೀನಿ, ಈಗ GBA ಆದಾಗ ಮುಂದುವರಿಯೋ ಜನಕ್ಕೂ ಹೇಳ್ತೀನಿ. ನಾವು ನಮ್ಮ ರಸ್ತೆಗಳು, ನಮ್ಮ ವಾರ್ಡ್ಗಳು ಕೈಯಲ್ಲಾದರೆ ಅಧಿಕಾರಿಗಳು ಕಾಣಮಟ್ಟಿಗೂ ಹೋಗಿ, ಅವ್ರ ಸಿಬ್ಬಂದಿನ ಕಾಣಮಟ್ಟಿಗೂ ಹೋಗಿ ಬಾಯಲ್ಲಾದರೂ ಹೇಳ್ಬೋದು, ಅಥವಾ ಅರ್ಜಿಗಳನ್ನ ಕೊಡಿ. ಅಕಸ್ಮಾತ್ ನಾವು ಹೋದಾಗ ಕಮಿಷನರ್ಗಳು ಇರಲ್ಲ ಅಂದ್ಕೊಳ್ಳಿ, ಅವ್ರ PAಗಳು ಇರ್ತಾರೆ, ಅಥವಾ ಅಲ್ಲಿ ಕೆಲಸ ಮಾಡೋ ಸಿಬ್ಬಂದಿ ಇರ್ತಾರೆ. ಕಾರ್ಪೊರೇಷನ್ ಸರ್ಕಲ್ ಹೆಡ್ ಆಫೀಸ್ ಇತ್ತು ಅವಾಗ ನಮಗೆಲ್ಲ. ಈಗ ವಲಯಗಳು ಆದಮೇಲೆ ಈಗ ಫಾರ್ ಎಕ್ಸಾಂಪಲ್ ನಂದು ಬೊಮ್ಮನಹಳ್ಳಿ ವಲಯ, ಅಲ್ಲಿಗೊಬ್ಬ ಕಮಿಷನರ್ ಇದ್ದು ಇದೇ ಥರ ಸಿಬ್ಬಂದಿ ಇರ್ತಾರೆ. ಅಲ್ಲಾದರೂ ಹೇಳಿ, ಅಥವಾ ಫೋನ್ ನಂಬರ್ಗಳು ತೊಗೊಂಡು ಅವ್ರನ್ನ ಆ ಥರನಾದರೂ ಸಂಪರ್ಕಿಸಿ ನೀವು ಕೆಲಸ ಮಾಡಿಸಿ. ಯಾಕಾಗಲ್ಲ? ಎಲ್ಲನೂ ಯಾರು ಓಡಾಡ್ತಾರೋ ಅವ್ರಿಗೆ ಬಿಡೋದು, ಸಾರ್ವಜನಿಕವಾಗಿ ಕೆಲಸ ಮಾಡೋರಿಗೆ ಬಿಡೋದು, ಅಥವಾ ಇದು ಅವ್ರು ಮಾಡ್ತಾರೆ ತಗೋ ಅಂತ ಬಿಡೋದು, ನೀವು ಕಸ ಎಸೆಯೋದು, ಅಥವಾ ನೀವು ನಿಮ್ಮ ಮನೆ ಮುಂದೆ ಆ ಕಡೆ ಈ ಕಡೆ ಇಟ್ಟುಬಿಡೋದು. ಅದು ಇಟ್ಟು ಅದು ಹೆಂಗೆ ಬೆಳೆಯುತ್ತೆ ಆ ಕಸ ಅಂದರೆ, ಇವತ್ತು ಅಗ್ರಿಕಲ್ಚರ್ ಕ್ರಾಪು ಬೆಳೆಯಲ್ವೇನೋ, ಈ ಕಸ ಹಂಗೆ ಬೆಳೆಯುತ್ತೆ. ರಾತ್ರಿ ಬಂದು 2 ವೀಲರ್ಗಳಲ್ಲಿ ಕಾರ್ಗಳಲ್ಲಿ ಹಾಕೋದನ್ನು ಮಾಡ್ತಾರೆ ಜನ. ನಂದೊಂದು ಅಂತ ಬಿಸಾಕ್ತಾರೆ. ನೀವು ಕಸದ ಜೊತೆಗೆ ಸೇಫ್ಟಿ ಬಗ್ಗೆ ತಗೊಂಡಿದ್ದೀರಾ? ಮತ್ತೆ ಬೀದಿ ನಾಯಿ, ಸ್ಟ್ರೇ ಡಾಗ್ಸ್ ಏನಾದ್ರು ತಗೊಂಡಿದ್ದೀರಾ? ಬೀದಿ ನಾಯಿಂದು ನಾನು 1-2 ಸರಿ ಮುಖತಃ ಭೇಟಿಯಾಗಿ ಮಾತಾಡಿದ್ದೀನಿ. ಯಾಕೆ ಅಂತಂದ್ರೆ ಈ ಕಸ ತಿನ್ನಕ್ ಬರುತ್ತದು. ಹೌದು, ತಿನ್ನಕ್ ಬಂದಾಗ ಏನಾಗುತ್ತೆ, ರಸ್ತೆಗೆಳೆಯುತ್ತೆ. ರಸ್ತೆಗೆಳ್ದಾಗ ಮೊದಲೇ ಕಿರಿದಾದ ರಸ್ತೆಗಳು ಇರುತ್ತೆ, ಯಾವುದೇ ಮೈನ್ ರೋಡು ಯಾವುದೇ ವಾರ್ಡಲ್ಲಾಗಲಿ. ಹಸುಗಳು ಬರ್ತವೆ ತಿನ್ನಕ್ಕೆ, ಆ ಗಲೀಜೆಲ್ಲ ತಿಂತವೆ, ಅವಕ್ಕೂ ಕಾಯಿಲೆ ಬರುತ್ತೆ, ನಮಗೂ ಕಾಯಿಲೆ ಬರುತ್ತೆ, ಎನ್ವೈರನ್ಮೆಂಟ್ ಕೂಡ ಟೋಟಲಿ ಪಲ್ಯೂಟ್ ಆಗುತ್ತೆ. ಹಾಗಾಗಿ ಅದು ಮಾಡಬಾರ್ದು. ಇವರು ಬೇಗ ಕಸ ತೆಗಿಯಲ್ಲ. ನೀವು ಇತ್ತೀಚೆಗೆ ಬರೋ ಅಧಿಕಾರಿಗಳು ಮತ್ತು ಅವ್ರ ಸಿಬ್ಬಂದಿಗಳು, ಎಲ್ಲ ರೀತಿ ಸಿಬ್ಬಂದಿಗಳು, ನಾನು ಪದೇ ವಿವರಿಸಲ್ಲ, ಕೆಲ್ಸಗಳು ಬೇಗ ಮಾಡಲ್ಲ ನನ್ನ ಪ್ರಕಾರ. ಫಾಲೋ ಅಪ್ ಮಾಡಿದ್ರು ಮಾಡಲ್ಲ, ನಿಮ್ಮ ಪ್ರಕಾರ ಅಲ್ಲ, ಎಲ್ಲರ ಪ್ರಕಾರನೂ ಫಾಲೋ ಅಪ್ ಮಾಡಿದ್ರು ಮಾಡಲ್ಲ. ಆಮೇಲೆ ಕೇರ್ಲೆಸ್ ಆಗಿ ಮಾಡೋದು. ಆಮೇಲೆ ಇದು ತುಂಬ ತೊಂದರೆ ಆಗ್ತಿದೆ ಅವ್ರಿಗೆ ಅನ್ನೋ ಥರ ಇರ್ತಾರೆ. ಆ್ಯಕ್ಚುಲಿ ಅವ್ರ ಕೆಲಸ ಅದು, ಅವ್ರ ಕರ್ತವ್ಯ ಅದು. ನೋಡಲ್ ಆಫೀಸ್ ಆದಮೇಲೆ ಇನ್ನೂ ಅವ್ಯವಸ್ಥೆ ಆಗಿದೆ. ಇದಕ್ಕೆ ಮಾಹಿತಿ ಹಕ್ಕು ಇವ್ರು ಇರ್ತಾರಲ್ಲ, RTI ಆಕ್ಟಿವಿಸ್ಟು, ಅವ್ರು ಕೂಡ ಇನ್ವಾಲ್ವ್ ಆಗಿದ್ದಾರೆ. ಉತ್ತರಹಳ್ಳಿ ಕಡೆಯವರು ತುಂಬ ಬರ್ತಾರೆ, ನಾನು ನೋಡ್ದಂಗೆ. ಎಲ್ಚನಹಳ್ಳಿ ಕಡೆಯವರು ಬರ್ತಾರೆ, ಇತ್ತೀಚೆಗೆ ಬರ್ತಾ ಇದ್ದಾರೆ ಗೊತ್ತಾಗಿ ಹಿಂಗೊಂದು ವಾರ್ಡ್ ಕಮಿಟಿ ಆಗಿದೆ ಅಂತ. ಅವರೆಲ್ಲ ಕೂಡ ತಮ್ಮ ಹಕ್ಕುಗಳನ್ನ ಹೇಳ್ತಾರೆ. ಕೆಲವು ಹೆಣ್ಮಕ್ಳು ಬರ್ತಾರೆ. ನಮಗೆ ಕೌನ್ಸಿಲರು, ಕಾರ್ಪೊರೇಟರ್ ಇದ್ರು ಒಂದೇ, ಬಿಟ್ಟರು ಒಂದೇ. ಇವಾಗ ನಾವು ನಮ್ಮ ರೋಡ್ನ, ನಮ್ಮ ಏರಿಯಾನ ಹೇಗೆ ಕ್ಲೀನ್ ಮಾಡಿಸ್ಕೋಬೇಕು ಅನ್ನೋದು ಗೊತ್ತು ಅಂತ ನೀವು ತೋರಿಸ್ತಾ ಇದ್ದೀರಾ. ಅದೇ ತರಹ ಕಲೆಕ್ಟಿವ್ ಆಗಿ ಕೆಲಸ ಮಾಡೋರಿಗೆ ಎಷ್ಟೋ ಸಲ ಅದು ಆಗ್ತಾ ಇಲ್ಲ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಓಕೆ, ಇವಾಗ ನೀವು ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ಇದನ್ನು ಹೇಳ್ತಾ ಇದ್ದೀರಾ. ಈಗ ಟನಲ್ ರೋಡು
ಮತ್ತು ಮೆಟ್ರೋ ಕನ್ಸ್ಟ್ರಕ್ಷನ್ ಆಗ್ಬೋದು, ರೋಡ್ ವೈಡನಿಂಗ್ ಆಗ್ಬೋದು, ಈ ಥರ ದೊಡ್ಡ ವಿಷಯಗಳು ಬಂದಾಗ ಹೇಗೆ ನೀವು ಕಲೆಕ್ಟಿವ್ ಆಗಿ ತಗೋತೀರಾ ಅಥವಾ ಇಂಡಿವಿಜುವಲ್ ಆಗಿ ತಗೋತೀರಾ? ಆ ಥರ ಬಂದಾಗ ಕೆಲ್ಸಗಳು ಸಮರ್ಪಕವಾಗಿ ಮಾಡಿದ್ರೆ ನಾವು ಸುಮ್ಮನಿರ್ತೀವಿ. ಇತ್ತೀಚಿನ ಒಂದು 4-5 ವರ್ಷದಿಂದ ಕನಕಪುರ ರೋಡಲ್ಲಿ ಕೆಲವು ಸಂಘ ಸಂಸ್ಥೆಗಳು ಬೆಳ್ಕೊಂಡಿದೆ. ಅವರೆಲ್ಲ ಆಲ್ಮೋಸ್ಟ್ ಯಂಗ್ಸ್ಟರ್ಸ್ ಇದ್ದಾರೆ. ಇದು ಅವರು ಕೂಡ ಇದ್ರ ಬಗ್ಗೆ ಇನ್ವಾಲ್ವ್ ಆಗಿ ಮಾಡಿಸ್ತಾರೆ ಕೆಲ್ಸಗಳು ಆಯಾ ಏರಿಯಾದಲ್ಲಿ. ಇದಕ್ಕೆ ಕನ್ನಡದವರು ನಾನ್ ಕನ್ನಡಿಗಾಸ್ ಆ ಥರ ಎಲ್ಲ ಆ ಥರ ಏನೂ ಇಲ್ಲ, ಎಲ್ಲರೂ ಸೇರ್ತಾರೆ, ಸಾರ್ವಜನಿಕವಾಗಿ ತೊಡ್ಕೊಂತಾರೆ. ಆಮೇಲೆ ಕೆಲವರು ಅದ್ರ ಬಗ್ಗೆ ಆಕ್ಟಿವಿಸ್ಟ್ ಆಗೇ ಮುಂದುವರೆದ್ಬಿಟ್ಟು ಒಂದು ದೊಡ್ಡ ಇದನ್ನ ಕಟ್ತಾರೆ. MLAಗಳನ್ನ ಭೇಟಿ ಆಗ್ತೀವಿ ಕೆಲವು ಟೈಮು. ಆಮೇಲೆ ಇದು ಈ ಕಾರ್ಪೊರೇಟ್ರನ್ನ ಭೇಟಿ ಆಗ್ತೀವಿ. ನಮ್ಮ ಏರಿಯಾದಲ್ಲಿ ಆ ಥರ ಕೆಲಸಗಳನ್ನು ನಾವು ಮಾಡಿಸಿದ್ದೀವಿ. ಆಮೇಲೆ ಇದು ವಿಜಯ ಕರ್ನಾಟಕ ಪೇಪರು ಸುದರ್ಶನ್ ಅವರು ಬಂದಾಗ ಇದಕ್ಕೆ ಎಡಿಟರ್ ಆಗಿ ಅವರು ಕೂಡ ನಮಗೆ ಕೈ ಜೋಡಿಸಿದ್ರು. ರೀಸೆಂಟಾಗಿ TV9 ಅವರು ಒಂದು ಅಭಿಯಾನ ಮಾಡ್ತಾ ಇದ್ದಾರೆ. ಮತ್ತು ನ್ಯೂಸ್ 18 ಕನ್ನಡದವರಂತೂ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈ 2 ಚಾನಲ್ಗಳು ಏನು ಮಾಡ್ತವೆ, ಆಯಾ ಏರಿಯಾಕ್ಕೆ ಸಂಬಂಧಪಟ್ಟ ಏರಿಯಾದಲ್ಲಿ ಎಲ್ಲಿ ತುಂಬ ಡ್ಯಾಮೇಜಸ್ ಇದೆ ರಸ್ತೆಗಳು, ಅದನ್ನ BBMP ವರ್ಕ್ಸ್ ಮಾಡಿ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಗುಂಡಿಗಳು ಹಂಗೆ ಬಿಟ್ಟಿರೋದು, ಈ ಕೇಬಲ್ನವ್ರು ಬಿಟ್ಟಿರೋದು, ಇವರು ಜಿಯೋದವರು ತುಂಬಾ ಅನ್ಯಾಯ ಮಾಡ್ತಾ ಇದ್ದಾರೆ. ಅವ್ರು ಕೂಡ ರಸ್ತೆ ಮಧ್ಯದಲ್ಲೇ ಗುಂಡಿ ತೋಡ್ಬಿಟ್ಟು ಕೇಬಲ್ ವೈರ್ಸ್ ಹಾಕ್ತಾರೆ, ಇಲ್ಲ ರಸ್ತೆ ಕ್ರಾಸ್ಗೆ ಹಾಕ್ತಾರೆ. ಅದು ತುಂಬ ಅಡಚಣೆ ಆಗುತ್ತೆ ಈ ವಾಹನಗಳು ತಿರುಗಿಸೋದು. ಇದು ಪಾದಾಚಾರಿಗಳು ಕೂಡ ಬೇಗ ಮೇಲತ್ತಕ್ಕಾಗಲ್ಲ ವೆಹಿಕಲ್ಸ್ ಬಂದಾಗ, ಫುಲ್ ಡ್ಯಾಮೇಜ್ ಆಗಿರುತ್ತೆ, ತುಂಬ ಡ್ಯಾಮೇಜ್ ಆಗ್ತಾ ಇದೆ. ಆಮೇಲೆ ಈಗ ಅಸಮರ್ಪಕ ಕಾಮಗಾರಿಗಳು ತುಂಬ ಆಗ್ತಾ ಇದೆ. ನಾನು ಹೇಳ್ತೀನಿ, BBMP ಅವರೇ ಅಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟ PWD ಅಧಿಕಾರಿಗಳು, ಆ ಸಿಬ್ಬಂದಿ ಏನಿದ್ದಾರೆ ಸಮರ್ಪಕವಾಗಿ ಕೆಲಸ ಮಾಡ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ. ಓಕೆ, ಜೊತೆಗೆ ನೀವು ಸುಮಾರು ಸಂಘ ಸಂಸ್ಥೆಗಳು, ಸ್ಪೆಷಲಿ ವಿಮೆನ್ಸ್ ಗ್ರೂಪ್ ಜೊತೆಗೂ ಇದ್ದೀರಾ. ಈ ಥರ ವಿಷಯಗಳನ್ನು ನೀವು ವಿಮೆನ್ಸ್ ಗ್ರೂಪಲ್ಲಿ ಮಾತಾಡಿದಾಗ ಅವ್ರು ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿ ತಗೋತಾರೆ? ಬಿಕಾಸ್ ಇವಾಗ 11ರಿಂದ ಬಿಟ್ವೀನ್ 11 and 3 ಸಾಕಷ್ಟು ಎಂಪವರ್ಡ್ ವಿಮೆನ್ನು, ತುಂಬ ಸ್ಮಾರ್ಟ್ ಇದ್ದಾರೆ, ಮನೀಡ್, ಫೈನಾನ್ಷಿಯಲಿ ಲಿಬ್ರೇಟೆಡ್, ಎಜುಕೇಷ್ನಲಿ ಕ್ವಾಲಿಫೈಡ್, ಆ ಥರ ಹೆಣ್ಮಕ್ಳು ಇದನ್ನು ಅಂಥವ್ರ ಹತ್ರ ಎಲ್ಲ ನೀವು ಹೇಳಿದಾಗ ಅವ್ರು ಯಾವ ಥರ ಮೋಟಿವೇಟ್ ಆಗ್ತಾರೆ? ವುಮೆನ್ಸ್ ಗ್ರೂಪ್ ಕಡಿಮೆ ನಾನು ಇರೋದು. ನಾನು ಜನರಲ್ ಗ್ರೂಪ್ಗಳಲ್ಲೇ ತುಂಬ ಇದ್ದೀನಿ. ಅವರೇ ಹಾಕ್ಕೊಳ್ತಾರೆ ನಾನು ಮಾಡೋ ಕೆಲಸಕ್ಕೆ ಬೆನ್ನೆಲುಬಾಗಿ ನಿಲ್ತಾರೆ ಕೆಲವು ಸಂಘ ಸಂಸ್ಥೆಗಳು, ಎಲ್ಲ ಅಂತ ಹೇಳಲ್ಲ. ಈಗ ಸಪೋಸ್ ಯಾರಾದರೂ ನಿಮ್ಮನ್ನು ಫೋನ್ ಮಾಡಿದ್ರೆ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ಗೈಡ್ ಮಾಡ್ತೀರಾ ಬೇರೆಯವ್ರಿಗೆ ಹೊಸಬ್ರು? ಖಂಡಿತ ಮಾಡ್ತೀನಿ. ಯಾಕೆ ಅಂತಂದರೆ ಈ ಥರ ಮಾಡಿಸಿ 13 ವರ್ಷದಿಂದ ತುಂಬ ಅನುಭವ ಇದೆ. ಆಮೇಲೆ ಅವ್ರು ಕೇಳಿದ್ದಕ್ಕೆ ನನ್ನ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ಪರಿಹಾರ ಕೊಡೋದಕ್ಕೆ ನಾನು ಪ್ರಯತ್ನಿಸ್ತೀನಿ. ಆಮೇಲೆ ಅವರು ಕೂಡ ಮುಂದುವರೆದು ಮಾಡಿಸೋ ಉತ್ಸಾಹ ಇದ್ದರೆ ಆ ಕೆಲಸ ಆಗೋವರೆಗೂ ಫಾಲೋಅಪ್ ಮಾಡಬೇಕು. ನಂಗೆ ಆಗಲಿಲ್ಲ ಅಂತ ಕೈ ಬಿಡಬಾರ್ದು. ಆ ಥರ ಮಂದಿ ಸಿಕ್ಕರೆ ನಂಗೆ ಖಂಡಿತ ಅವ್ರಿಗೆ ಗೈಡ್ ಮಾಡ್ತೀನಿ. ಎಷ್ಟು ಮಟ್ಟಿಗೆ ನೀವು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೋತಾ ಇದ್ದೀರಾ ಈ ನಿಮ್ಮ ಆ್ಯಕ್ಟಿವಿಸಮಲ್ಲಿ? ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮು ನಾನು ತೊಗೊಳಲ್ಲ. ಏಕೆಂದರೆ ನಂಗೆ ವಾಟ್ಸಪ್ಪೇ ಸಾಕಾಗ್ಬಿಡುತ್ತೆ. ಅಷ್ಟು ಪತ್ರಕರ್ತರ ಗ್ರೂಪು ಇದೆ. ಆಮೇಲೆ ಈ ಥರ BBMP ಗ್ರೂಪ್ಗಳೇ ತುಂಬ ಇದೆ. ನಮ್ಮ ಪತ್ರಕರ್ತರು ಏನಿದ್ದೀವಿ ನಾವೇ BBMP ಗ್ರೂಪ್ಗಳನ್ನು ಮಾಡ್ಕೊಂಡಿದ್ದೀವಿ. ಆ್ಯಕ್ಚುಲಿ ಪತ್ರಕರ್ತರಿಗೆ BBMP ಲಿಂಕ್ ಇದ್ದೇ ಇರುತ್ತೆ. ಹಾಗಾಗಿ ಒಳ್ಳೊಳ್ಳೆ ಗ್ರೂಪ್ ಇದೆ. ಆ ಥರ ಗ್ರೂಪ್ಗಳಲ್ಲಿ ಅವರೇ ಪಾಪ ತಗೊಂಡು ಅಡ್ಮಿನ್ಗಳು ಈ ಥರ ಕೆಲಸ ಮಾಡಿಸೋದ್ರಿಂದ ಅವರು ಇದರಲ್ಲಿ ಪ್ರೋತ್ಸಾಹ ಕೊಡ್ತಾರೆ, ಅವರು ಕೂಡ ಮಾಡಿಸ್ತಾರೆ, ಆಮೇಲೆ ಇನ್ವಾಲ್ವ್ ಆಗ್ತಾರೆ, ಸಾಧ್ಯವಾದಷ್ಟು ಆಗ್ತಾರೆ. ಈ ಥರ ಮಾಡಿಕೊಂಡು ಎಲ್ಲ ಏರಿಯಾ ಪತ್ರಕರ್ತರು ಕೂಡ ನನಗೆ ಪರಿಚಯ ಇರೋರು, ನನ್ನ ಗ್ರೂಪಲ್ಲಿರೋರು, ಅವರು ಕೂಡ ಮಾಡಿಸ್ತಾರೆ. ಆಮೇಲೆ ಇದನ್ನು ಕೂಡ ಮಾಡ್ತಾರೆ, ಸಾಮಾಜಿಕ ಹೋರಾಟಗಳನ್ನೂ ಮಾಡ್ತಾರೆ. ಓಕೆ, ಸೋಷಿಯಲ್ ಇನಿಷಿಯೇಟಿವ್ಸ್ ಮತ್ತೆ ಮಾಡ್ತಾರೆ. ಹಾಗಾಗಿ ನಾವು ಸೋಷಿಯಲ್ ಆ್ಯಕ್ಟಿವಿಸ್ಟು ಆಗ್ತೀವಿ, ಪತ್ರಕರ್ತರು ಆಗ್ತೀವಿ, ಮತ್ತು ರಾಜಕಾರಣಿಯಾಗಿ ಅನುಭವ ಇರೋದ್ರಿಂದ ನನ್ನ ಸ್ವಂತವಾಗಿ ರಾಜಕಾರಣಿಯಾಗಿ ಈ 3 ಕ್ಷೇತ್ರಗಳಲ್ಲಿ ಅನುಭವ ಇರೋದರಿಂದ ನಾನು ಮಾಡಿಸೋದಕ್ಕೆ ಸಾಧ್ಯವಾಗಿದೆ. ಓಕೆ, ಈಗ ಶಶಿಕಲಾ ಅವರು ಹೇಳ್ತಾ ಇದ್ರಲ್ಲ, ಶಿವಮೊಗ್ಗ ಟು ಬೆಂಗಳೂರಿಗೆ ಬಂದು 21-22 ಇಯರ್ಸ್ ಆಗಿದೆ, ಅಜ್ಜಂಪುರ ಅಲ್ಲಿ ಇದು. ಹಾಗಾಗಿ ಇವತ್ತಿನ ದಿನ ಬೆಂಗಳೂರಲ್ಲಿ ಇವತ್ತು ಅವರು ವಾಸ ಇದ್ದಾರಲ್ಲ, ಎಲ್ಚೇನಹಳ್ಳಿ ಕನಕಪುರ ರೋಡು,
ಅಲ್ಲಿ ಹೇಗೆ ಒಂದು ಆಕ್ಟಿವಿಸಮ್ ಅಂತ ಹೇಳಬಾರ್ದು ಇದನ್ನು. ನಾನಿರೋ ಒಂದು ಪರಿಸರದಲ್ಲಿ ಎಷ್ಟು ಮಟ್ಟಿಗೆ ನಾನು ಅದನ್ನು ಕ್ಲೀನಾಗಿ ಇಟ್ಕೋಬಹುದು, ಮತ್ತು ನನ್ನ ಅಕ್ಕಪಕ್ಕದ ಜನ ಯಾವ ರೀತಿ ಇಲ್ಲಿ ಬದುಕಕ್ಕೆ ಸಹನೀಯವಾಗಿರಬಹುದು ಅನ್ನೋದು ಅವರ ಒಂದು ಕಾಳಜಿ. ಮತ್ತು ಇವತ್ತಿನ ದಿನ ನಮ್ಮ ಬೆಂಗಳೂರಲ್ಲಿ ಎಲ್ಲ ಕಡೆಗೂ ಕೂಡ ಒಂದಲ್ಲ ಒಂದು ಏರಿಯಾದಲ್ಲಿ ಈ ತರಹ ಆ್ಯಕ್ಟಿವಿಸಮ್ನ ನಾವು ನೋಡ್ತಾನೆ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ನಮ್ಮ ಸಾರಥಿ, ನಾನು ಆವಾಗಲೇ ಹೇಳ್ದಂಗೆ ಸಾಕಷ್ಟು ಪಾಡ್ಕಾಸ್ಟ್ಗಳನ್ನು ಇದಕ್ಕೆ ಬಗ್ಗೆ ಮಾಡಿರೋದುಂಟು. ಇವರು ಇವತ್ತಿನ ದಿನ ಒಂದು ಸಿಂಗಲ್ ಹ್ಯಾಂಡೆಡ್ ಆಗಿ ಒಂದು ಆ್ಯಕ್ಟಿವಿಸಮ್ಮಿಂದ ಕೆಲಸ ಮಾಡಿಸ್ತಾ ಇದ್ದಾರೆ. ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಶಮಂತ ಅವರೇ. ನೀವು ತುಂಬ ಉತ್ಸಾಹಿಯಾಗಿ ಈ ಪಾಡ್ಕಾಸ್ಟ್ ಮಾಡಿ ಇತ್ತೀಚಿನ ದಿನಗಳಲ್ಲಿ ತುಂಬ ಸಾಧಕರನ್ನು ಕರೆಸಿ, ಎಲ್ಲ ಫೀಲ್ಡಿನ ಸಾಧಕರನ್ನು ಕರೆಸಿ ಒಳ್ಳೊಳ್ಳೆ ಇದನ್ನು ಜನಪರ ನೀತಿಗಳನ್ನ ಕೇಳಿಕೊಂಡು ಎಲ್ಲರಿಗೂ ತಲುಪುವಂತೆ ಮಾಡ್ತಾಯಿದ್ದೀರಾ. ಇದೇ ರೀತಿ ಮುಂದುವರಿಸ್ಕೊಂಡೋಗಿ ನಿಮಗೆ ಶುಭವಾಗಲಿ. ಪತ್ರಕರ್ತೆಯಾಗಿ ಅನುಭವ ಪಟ್ಕೊಂಡು ನಾನು ಕೇಳ್ದಂಗೆ ನಿಮ್ಗೆ 6 ಫೆಲೋಶಿಪ್ ಇದೆ ಅಂತಲೂ ಗೊತ್ತಾಯಿತು. ಅದು ಒಂದು ನನಗೆ ಖುಷಿ ಇದೆ. ಯಾಕೆಂದರೆ ನಾವು ಇದಕ್ಕೆ ಈ ಅನುಭವಕ್ಕೆ ಓದಬೇಕಿಲ್ಲ, ಓದಲೇ ಇದ್ದವರು ಮಾಡ್ಬೋದು. ಆದರೆ ಓದ್ದವ್ರಿಗೆ ಏನಾಗುತ್ತೆ ಗೊತ್ತಾ, ಎಲ್ಲರನ್ನೂ ಸಂಪರ್ಕಿಸಿ ಯಾರನ್ನ ಸಂಪರ್ಕಿಸಿ ಏನು ಮಾಡ್ಬೋದು ಅನ್ನೋದು ಅರ್ಜಿ ಹಾಕುವಂತಹದ್ದು. ಮತ್ತು ಇದಕ್ಕೆ ನಾವು ಜನತೆಗೆ ಇದನ್ನು ತೋರಿಸೋ ಅಂಥದ್ದು ಎಲ್ಲವನ್ನು ನೀವು ಹೇಳ್ದಾಗ ನಿಮ್ಮ ಪಾಡ್ಕಾಸ್ಟಲ್ಲಿ ಅವ್ರಿಗೊಂದು ಇದು ಸಿಕ್ಕುತ್ತೆ, ಗ್ರಿಪ್ ಸಿಕ್ಕುತ್ತೆ. ನಾವು ಈ ಥರ ಯಾಕೆ ಮಾಡಬಾರ್ದು ಅಂತ. ನೀವು 10 ಕೇಳಿದಾಗ, ನಾವು 10 ಹೇಳಿದಾಗ ಅವ್ರು ಅದರಲ್ಲಿ ಎಷ್ಟಾದರೂ ತೊಗೊಳ್ಳಿ, ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಮಾಡಲಿ, ಆವಾಗ ಸಕ್ಸಸ್ ಆಗ್ತಾರೆ. ಅದು ನಿಮ್ಮಿಂದನೂ ಸಾಧ್ಯ ಆಗುತ್ತೆ, ನಮ್ಮಿಂದನೂ ಸಾಧ್ಯ ಆಗುತ್ತೆ. ನಮ್ಮಿಂದ ಜನಕ್ಕೆ ಏನು ಬೇಕೋ ಅದು ನಾವು ಸಹಕರಿಸೋದಕ್ಕೆ ರೆಡಿ ಇರ್ತೀವಿ. ಅವ್ರು ನಮ್ಮನ್ನು ಕೇಳಿದಾಗ ನಾವು ಹೇಳ್ತೀವಿ. ಈ ಥರ ಒಳ್ಳೆ ಕೆಲಸಗಳು ಆಗಲಿ ಸಾರಥಿ ಕಮ್ಯುನಿಕೇಷನ್ನಿಂದ ಅಂತ ನಾನು ನಿಮಗೆ ಶುಭ ಹಾರೈಸಿ ನನ್ನೊಂದೆರಡು ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ನಿಮಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಮ್ಮ ಪಾಡ್ಕಾಸ್ಟು ಸಾಕಷ್ಟು ಜನಕ್ಕೆ ರೀಚ್ ಆಗ್ತಾ ಇದೆ. ಈವನ್ ಯೂಟ್ಯೂಬ್ ಈಸ್ ಆಲ್ಸೋ ಸಪೋರ್ಟಿಂಗ್ ಅಸ್, ನಾಟ್ ಮಾನಿಟರಿಲಿ. ನಮ್ಮದು ಒಂದು ಅಪ್ಡೇಟ್ ಆಗಿರಬಹುದು, ಅಪ್ಲೋಡ್ ಮಾಡೋಗಿರಬಹುದು, ಅಥವಾ ಕಂಟೆಂಟ್ ಆಗಬಹುದು, ಇದು ಸೋಷಿಯಲ್ ಮೀಡಿಯಾ ಆಲ್ಗರಿಸಮ್ ಅಂತ ಹೇಳ್ತೀವಲ್ಲ, ಅದಷ್ಟು ನಮಗೆ ಸಪೋರ್ಟ್ ಮಾಡ್ತಾ ಇದೆ. ಈಗ ನಾವು ನಿಮ್ಮನ್ನು ಕೇಳ್ತಾ ಇರೋದೇನಂತ ಹೇಳಿದ್ರೆ, ಯೂಟ್ಯೂಬು ಇಟ್ ಆಸ್ಕ್ ನಂಬರ್ಸ್. ನೀವು ವ್ಯೂವರ್ಶಿಪ್ ಆಗಬಹುದು, ನಂಬರ್ಸ್ ಆಗಬಹುದು, ಸಬ್ಸ್ಕ್ರಿಪ್ಷನ್ ಆಗಬಹುದು. ದಯವಿಟ್ಟು ನೀವು ಅದನ್ನು ಮಾಡ್ತು ಅಂತ ಹೇಳಿದ್ರೆ, ನಾವು ಬರೀ ಗ್ಲಾಮರ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಮಾತ್ರ ಅಲ್ಲ, ಈ ಥರದ್ದು ನಾವುಗಳು ಫಾಲೋ ಮಾಡಬಹುದು ಅನ್ನೋಂತಹ ಎಷ್ಟೋ ಕಂಟೆಂಟ್ಸ್ನ ನಾವು ನಿಮಗೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ವಿ ನೀಡ್ ಯುವರ್ ಪ್ರೋಆ್ಯಕ್ಟಿವ್ ಪಾರ್ಟಿಸಿಪೇಷನ್, ವಿ ನೀಡ್ ಯುವರ್ ಫಿಸಿಕಲ್ ಎಂಡೋರ್ಸ್ಮೆಂಟ್ ಆಲ್ಸೋ, ಬಿಕಾಸ್ ಯೂಟ್ಯೂಬ್ ಅದನ್ನು ಡಿಮಾಂಡ್ ಮಾಡ್ತಾ ಇದೆ. ಸೊ ಶಶಿಕಲಾ ಅವರೇ, ಥ್ಯಾಂಕ್ ಯು ಸೋ ಮಚ್. ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಇಷ್ಟೊತ್ತು ನಮ್ಮದು ಶೇರ್ ವಿತ್ ಶಮಂತ ಪಾಡ್ಕಾಸ್ಟ್ ಕೇಳಿದ್ರಿ ಅಲ್ವಾ. ನಮ್ಮದು ಸ್ವಲ್ಪ ಸೀರಿಯಸ್ ಸಬ್ಜೆಕ್ಟ್ ಇದೆ, ಸ್ವಲ್ಪ ಅನಾಲಿಟಿಕಲ್ ಇದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಆದರೆ ಅಟ್ ದ ಸೇಮ್ ಟೈಮ್ ಸಾಕಷ್ಟು ಜನ ಇಟ್ ಈಸ್ ಸೋ ಇನ್ಫಾರ್ಮೇಟಿವ್ ಆ್ಯಂಡ್ ವಿ ಆರ್ ಲೈಕಿಂಗ್ ಇಟ್ ಅಂತ ಕೂಡ ನಮಗೆ ರೆಸ್ಪಾನ್ಸ್ ಬರ್ತಾ ಇದೆ. ಅನಲೈಸ್ ಮಾಡ್ತಾ ಇದ್ದಾರೆ, ಮತ್ತು ಈ ಪ್ರೋಗ್ರಾಮ ಅಂತ ಹೇಳ್ತಾ ಇದ್ದಾರೆ. ಅದರ ಬದಲು ಅದರ ಜೊತೆಗೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತು ಅಂತ ಹೇಳಿದ್ರೆ ನಮ್ಮ ಒಂದು ನ್ಯೂ ಇನಿಷಿಯೇಟಿವ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇಟ್ ಈಸ್ ಎ ಕ್ರೌಡ್ ಫಂಡಿಂಗ್ initiative. We really need your support. We really need your resources also. It is a holistic approach, and ನಿಮ್ಮ ಫೀಡ್ಬ್ಯಾಕ್ಗೆ, ಸಪೋರ್ಟ್ಗೆ we expect. Thank you so much.